ತುಂಬ ಹೃದಯದ ಸಭೆಯ ಮೂಲಕ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕರ್ತನ ಪ್ರೀತಿಯಲ್ಲಿ ಸೇರಿ ಬಂದಿರುವಂಥ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ರಕ್ಷಕನೂ ಒಡೆಯನೂ ವಿಮೋಚಕನೂ ಆಗಿರುವಂಥ ಯೇಸು ಕ್ರಿಸ್ತರ ಅತ್ಯುನ್ನತವಾದಂಥ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ನಾವು ಯಾವ ವಿಷಯವನ್ನು ತಿಳಿದುಕೊಂಡಿದ್ದೇವೆ ಎನ್ನುವಂಥದ್ದನ್ನು ಒಂದ್ಸಾರಿ ಮತ್ತೆ ನಾವು ಜ್ಞಾಪಕ ಮಾಡಿಕೊಂಡು ಅದನ್ನು ನೆನಪಿಸಿಕೊಂಡು ಮೆಲುಕು ಹಾಕಿ ಈ ದಿನದ ಒಂದು ಸಂದೇಶದ ಭಾಗಕ್ಕೆ ನಾವು ಮುಂದೆ ಸಾಗೋಣ. ಯಾರಿಗಾದರೂ ನೆನಪಿದೆನಾ? ನೆನಪಿಲ್ಲನಾ? ದೇವರ ಸಂಕಲ್ಪದಲ್ಲಿರುವಂಥ ಪತಿ ಮತ್ತು ಪತ್ನಿ ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂಥದ್ದನ್ನು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಈ ದಿನದಲ್ಲಿ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರು ಗಂಡ ಮತ್ತು ಹೆಂಡತಿ ಯಾವ ರೀತಿಯಲ್ಲಿ ಇರಬೇಕು, ಅವರು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎನ್ನುವಂಥದ್ದನ್ನು ದೇವರು ಸತ್ಯವೇದದಲ್ಲಿ, ಬೈಬಲಲ್ಲಿ ತನ್ನ ಒಂದು ಮನಸ್ಸನ್ನು, ತನ್ನ ಒಂದು ಸಂಕಲ್ಪವನ್ನು ದೇವರು ತಿಳಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ದಿನದಲ್ಲಿ ಗಂಡ ಹೆಂಡತಿ ಮಾಡಬಾರದಂಥ ಕೆಲಸಗಳು ಏನು, ಗಂಡ ಹೆಂಡತಿ ಮಾಡಬಾರದವುಗಳು ಯಾವ್ಯಾವು ಎನ್ನುವಂಥದ್ದನ್ನು ನಾವು ಸರಿ ತಿಳಿದುಕೊಳ್ಳೋಣ. ಗಂಡ ಹೆಂಡತಿ ವಿಷಯದಲ್ಲಿ ಏನು ಮಾಡಬಾರ್ದು, ಗಂಡ ಹೆಂಡತಿ ಮಾಡಬಾರದವುಗಳು ಏನು ಮಾಡಬಾರ್ದು? ಗಂಡ ಹೆಂಡತಿ ವಿಷಯದಲ್ಲಿ ಏನು ಮಾಡಬಾರ್ದು ಎನ್ನುವಂಥದ್ದನ್ನು ನಾವು ಸತ್ಯವೇದದ ಮೂಲಕವಾಗಿ ಪರಿಶೀಲನೆ ಮಾಡೋಣ, ತಿಳಿದುಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನವನ್ನು ಒಂದು ಸಾರಿ
ನಾವು ಓದೋಣ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಪ್ರಾರಂಭದಲ್ಲಿ ದೇವರು ಆದಾಮ ಅವಳನ್ನ ನಿರ್ಮಾಣ ಮಾಡಿದ ಮೇಲೆ ಅವರಿಬ್ಬರನ್ನ ಏದೇನ್ ತೋಟದಲ್ಲಿ ದೇವರು ಅವರನ್ನ ಇಟ್ಟಿದ್ದಾನೆ. ಆ ಏದೇನು ತೋಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪರಲೋಕದಲ್ಲಿ ಮಹಾದೇವರು ಅವರ ಸಂಗಡ ಮಾತನಾಡುತ್ತಾ ಇರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಆದಾಮ ಹವ್ವಳು ದೇವರ ಮಾತನ್ನು ಕೇಳುತ್ತಾ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ಅವರು ನಡೆದುಕೊಳ್ಳುವಂತಹ ಆ ಒಂದು ಸಂದರ್ಭದಲ್ಲಿ ದುಷ್ಟನು ಅಪವಾದಿ ಅವರ ಮಧ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ. ಸರ್ಪದ ರೂಪದಲ್ಲಿ ಬಂದು ಅವಳಿಗೆ ಏನ್ ಹೇಳ್ತಾ ಇದ್ದಾನಂದ್ರೆ, ದೇವರು ತಿನ್ನಬಾರದು ಅಂತ ಹೇಳಿದಂತ ಹಣ್ಣನ್ನ ನೀವು ತಿನ್ನಿರಿ, ತಿಂದರೆ ನೀವು ದೇವತೆಗಳಂತೆ ಆಗುತ್ತೀರಿ, ದೇವರಂತೆ ಆಗುತ್ತೀರಿ ಎಂಬುದಾಗಿ ಸೈತಾನನು ಅವಳಿಗೆ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗಾದರೂ ಸೈತಾನನು ಅವಳಿಗೆ ಆ ಮಾತನ್ನು ಹೇಳ್ತಾನೋ, ಆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೂ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು. ಆದ್ರೆ ಅವಳು ಆ ಸೈತಾನನ ಮಾತನ್ನ, ಆ ಅಪವಾದಿಯ ಮಾತನ್ನ ಕೇಳಿ ಆ ಹಣ್ಣನ್ನ ತಿಂದಿರುವಂತದ್ದ ವಿಷಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದನ್ನ ತಿಂದ ಮೇಲೆ ಯಾರ ಮಾತು ಕೇಳಿ ಅವಳು ಆ ಹಣ್ಣನ್ನು ತಿಂದ್ಲು? ಸೈತಾನನ ಮಾತು ಕೇಳಿ ಅವಳು ಹಣ್ಣನ್ನ ತಿಂದ್ಲು. ಆ ತಿಂದ ಮೇಲೆ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ಸಂಗಡ ಇರುವಂತ ತನ್ನ ಗಂಡನಿಗೂ ಕೂಡ, ಆದಾಮನಿಗೂ ಕೂಡ ಏನ್ ಮಾಡ್ತಾ ಇದ್ದಾಳೆ? ಕೊಡ್ತಾ ಇದ್ದಾಳೆ. ತಿನ್ನು ಅಂತೇಳಿ ಕೊಟ್ಟಾಗ ಆದಾಮನು ಕೂಡ ಏನ್ ಮಾಡ್ತಾನೆ? ಆದಾಮನು ಕೂಡ ಏನ್ ಮಾಡ್ತಾ ಇದ್ದಾನೆ? ಆ ಹಣ್ಣನ್ನ ತಿಂದನು. ಈಗ ಆದಾಮನು ಯಾರ ಮಾತನ್ನು ಕೇಳಿ ಹಣ್ಣನ್ನ ತಿಂದ? ಸೈತಾನನ ಮಾತು ಕೇಳಿ ತಿಂದನೋ, ಇಲ್ಲ ತನ್ನ ಹೆಂಡತಿಯ ಮಾತು ಕೇಳಿ ತಿಂದನೋ? ಯಾರ ಮಾತು ಕೇಳಿ ತಿಂದ? ಹೆಂಡತಿ ಮಾತು. ಇವತ್ತು ಪ್ರತಿ ಪುರುಷನು ಕೂಡ, ಗಂಡನು ಕೂಡ ಯಾರ ಮಾತು ಕೇಳ್ತಾನೆ ಅಂತಂದ್ರೆ, ಹೆಂಡತಿ ಮಾತನ್ನ ಖಂಡಿತವಾಗಿಯೂ ಕೇಳ್ತಾನೆ.
ಯಾರ ಮಾತು ಕೇಳಿಲ್ಲ ಅಂದ್ರೆ ಯಾರ ಮಾತು ಕೇಳ್ತಾನೆ? ಹೆಂಡತಿ ಮಾತು ಖಚಿತವಾಗಿ ಕೇಳ್ತಾನೆ. ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ, ಹೆಂಡತಿ ಹೇಳಿದ ವಿಷಯವನ್ನ ಪರಿಶೀಲನೆ ಮಾಡಬೇಕು. ಈಗ ಸೈತಾನನು, ದೆವ್ವ, ಅಪವಾದಿ ಯಾರ ಮೂಲಕ ಬಂದಿದ್ದಾನೆ ಅಂತಂತಂದ್ರೆ, ಆದಾಮನು ಕೇಳಿದ್ದು ಸೈತಾನನ ಮಾತನೆ. ಆದ್ರೆ ಯಾರ ಮೂಲಕ ಕೇಳಿದಾನೆ? ಹೆಂಡತಿ ಮೂಲಕ ಕೇಳಿದಾನೆ. ತಿನ್ನಬಾರದು ಅಂತೇಳಿ ದೇವರು ಆಜ್ಞಾಪಿಸಿದ ಆ ಮರದ ಹಣ್ಣನ್ನು ಆದಾಮನು, ಸೈತಾನನು ಆದಾಮನಿಗೆ ಬಂದು ಹೇಳಿದ್ರು, ಆದಾಮನು ವಂಚನೆಗೆ ಒಳಬಿದ್ದಿಲ್ಲ ಅಂತೇಳಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಆದ್ರೆ ಆದಾಮನು ಸೈತಾನನ ಮಾತು ಕೇಳಲ್ಲ, ಡೈರೆಕ್ಟರ್ ಆಗಿ ಯಾರ ಮೂಲಕ ಕೇಳಿದ? ತನ್ನ ಹೆಂಡತಿ ಮೂಲಕ ಕೇಳಿದ. ಆದ್ರೆ ಕೇಳಿದ ಯಾರ ಮಾತನ್ನ? ಸೈತಾನನ ಮಾತನ್ನೇ. ಆದ್ರೆ ಯಾರ ಥ್ರೂ, ಯಾರ ಮೂಲಕ ಅಂದ್ರೆ ಹೆಂಡತಿ ಮೂಲಕ. ಇವತ್ತು ಪುರುಷನನ್ನ, ಗಂಡನನ್ನ ವಂಚನೆಗೆ ಒಳಗೊಳಿಸುವುದು, ಪಾಪಕ್ಕೆ ಗುರಿ ಮಾಡುವುದು ಯಾರ ಮೂಲಕ ಅಂತಂದ್ರೆ ಸೈತಾನನು ಹೆಂಡತಿ ಮೂಲಕ. ಯಾರ ಮೂಲಕ? ಹೆಂಡತಿ ಮೂಲಕ. ಪ್ರತಿಯೊಬ್ಬ ಗಂಡನೂ ಕೂಡ ಇದನ್ನ ತಿಳ್ಕೊಳ್ಬೇಕು. ನೀವು ಸೈತಾನನ ಮಾತು ಕೇಳಲಾರ್ದಂಗೆ ಇರ್ಬೋದು, ನೀವು ತಂದೆ ತಾಯಿಗಳ ಮಾತನ್ನ ಕೇಳದೆ ಇರ್ಬೋದು, ಆದ್ರೆ ನೆರೆಯವರ ಮಾತನ್ನ ನೀವು ಕೇಳದೆ ಇರ್ಬೋದು. ಆದ್ರೆ ಸೈತಾನನಿಗೆ ಚೆನ್ನಾಗಿ ಗೊತ್ತು, ನೀನು ಯಾರ ಮಾತು ಕೇಳ್ತಿದ್ದೆ ಅನ್ನೋದು ನನಗೆ ಗೊತ್ತು. ನೀನು ಯಾರ ಮಾತು ಕೇಳಲ್ಲ, ಯಾರ ಮಾತು ಕೇಳ್ತಿ? ಹೆಂಡತಿ ಮಾತು ಕೇಳ್ತಲ್ಲ. ಅದಕ್ಕೆ ಹೆಂಡತಿ ಮೂಲಕ ಸೈತಾನನ್ ಏನ್ ಮಾಡ್ತಾನೆ? ಕುಟುಂಬದಲ್ಲಿ ಪ್ರವೇಶ ಮಾಡ್ತಾನೆ. ಹೆಂಡತಿ ಮೂಲಕ ಕೇಳುವ ಹಾಗೆ ಮಾಡ್ತಾನೆ. ಯಾರು? ಅಪವಾದಿ, ಸೈತಾನನು, ದುಷ್ಟನು. ಈಗ ಬೈಬಲ್ ಅಲ್ಲಿ ಹೆಂಡತಿಯ ಮಾತು ಯಾಕೆಯಾಗಿ ಹೇಳ್ತಾ ಇದ್ದಾಳೆ? ಒಳ್ಳೇದು ಕೇಳ್ತಾ ಇದ್ದಾಳ, ಕೆಟ್ಟದ್ದು ಕೇಳ್ತಾ ಇದ್ದಾಳ ಅಂತೇಳಿ ಗಂಡನು ಹೆಂಡತಿಯ ಮಾತನ್ನ ಏನ್ ಮಾಡ್ಬೇಕು? ಪರಿಶೀಲನೆ ಮಾಡಬೇಕು. ಏನ್ ಮಾಡ್ಬೇಕು? ಪರಿಶೀಲನೆ ಮಾಡಬೇಕು. ಹೇಳಿದ ತಕ್ಷಣನೇ ಆ ಮಾತನ್ನ ನಾವ್ ಏನ್ ಮಾಡಬಾರದು ಅಂತಂದ್ರೆ, ಪುರುಷನು ಗಂಡನ್ನು ಕೇಳಬಾರದು. ಯಾರ ಮಾತು? ಹೆಂಡತಿ ಮಾತು. ಆ ಹೆಂಡತಿ ಹೇಳುವಂತ ಮಾತು ಅದು ಒಳ್ಳೆದನ, ಅದು ಕೆಟ್ಟದನ ಅಂತೇಳಿ ತಾಳೆ ಹಾಕಬೇಕು. ಅದನ್ನ ಪರಿಶೀಲನೆ ಮಾಡಬೇಕು, ಅದನ್ನ ಶೋಧಿಸಬೇಕು. ಇವತ್ತು ಕುಟುಂಬದಲ್ಲಿ ಹೆಂಡತಿಯ ಮಾತನ್ನು ಕೇಳಿ ಹತರಾದವರು ಪ್ರಪಂಚದಲ್ಲಿ ಎಷ್ಟೋ ಕುಟುಂಬಗಳಿವೆ. ಹೆಂಡತಿ ಮಾತು ಕೇಳಿ ಅಣ್ಣ ತಮ್ಮರು ಜಗಳಾಡಿದವರು ಎಷ್ಟು ಜನರಿಲ್ಲ. ಹೆಂಡತಿ ಮಾತು ಕೇಳಿ ಕುಟುಂಬಗಳು ಒಡೆದೋದಂತ ಕುಟುಂಬಗಳು ಪ್ರಪಂಚದಲ್ಲಿ ಎಷ್ಟು ಇಲ್ಲ. ಹೆಂಡತಿ ಮಾತುಗಳನ್ನು ಕೇಳಿ ಅಣ್ಣನನ್ನ ಕೊಲೆ ಮಾಡಿದಂತ ತಮ್ಮನವರು ಎಷ್ಟಿಲ್ಲ. ಹೆಂಡತಿ ಮಾತು ಕೇಳಿ ತಮ್ಮನನ್ನ ಕೊಲೆ ಮಾಡಿದಂತ ಅಣ್ಣನವರು ಎಷ್ಟು ಜನರಿಲ್ಲ. ಹೆಂಡತಿ ಮಾತು ಕೇಳಿ ಚಿಕ್ಕಪ್ಪ, ದೊಡ್ಡಪ್ಪನವರು ಜಗಳಾಡಿದಂತ ಕುಟುಂಬಗಳು ಪ್ರಪಂಚದಲ್ಲಿ ಸಾಕಷ್ಟು ಉದಾಹರಣೆಗಳು ಇವೆ. ನಾವು ಬೆಳಗ್ಗೆ ಎದ್ದರಲ್ಲೇ ಪೇಪರ್ ಅಲ್ಲಿ, ಟಿವಿಯಲ್ಲಿ ನೋಡ್ತಾ ಇದ್ವಿ. ಅದಕ್ಕಾಗಿ ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರದು ಅಂತಂದ್ರೆ, ಹೆಂಡತಿ ಹೇಳಿದ ವಿಷಯವನ್ನ, ಆಕೆ ಏನು ಹೇಳ್ತಾ ಇದ್ದಾಳೋ ಅದನ್ನ ಬೇಗನೆ ಕೇಳಿ ಅದಕ್ಕೆ ರಿಯಾಕ್ಟ್ ಆಗಿ ಜಲ್ದಿ ಅದಕ್ಕೆ ನಾವು ಆಕ್ಷನ್ ತಗೊಳ್ಬಾರ್ದು. ಹೆಂಡತಿ ಮಾತು ಕೇಳಿದ ತಕ್ಷಣನೇ ಕೆಲವರು ಜಗಳಕ್ಕೆ ಹೋಗ್ಬಿಡ್ತಾರೆ. ಆಕಿ ಯಾವುದು ಕೇಳೋಳು? ಒಳ್ಳೇದು ಕೇಳೋಳು, ಏನು ಕೆಟ್ಟದ್ದು ಕೇಳೋಳು? ಒಳ್ಳೇದು ಕೇಳಿದ್ರು ಸರಿ, ಅದು ಕೆಟ್ಟದಕ್ಕೆ ಹೇಳೋಣ ಅಂತಂತಂದ್ರೆ ಅದನ್ನು ನಾವು ಏನ್ ಮಾಡ್ಬೇಕಂದ್ರೆ ಪರಿಶೀಲನೆ ಮಾಡಿ, ಸ್ವಲ್ಪ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರ್ದು ಅಂತಂದ್ರೆ,
ಈಗ ನಾವು ನೋಡ್ತಾ ಇದ್ವಿ, ಹೆಂಡತಿ ಹೇಳಿದಂತ ಮಾತನ್ನ ಪರಿಶೀಲನೆ ಮಾಡಬೇಕು. ಅರ್ಥ ಆಯ್ತಾ? ಒಂದು ಉದಾಹರಣೆಯನ್ನ ನಾವು ಬೈಬಲ್ ಅಲ್ಲಿ ನೋಡ್ತಾ ಇದ್ವಿ. ಆದಿಕಾಂಡ 39ನೇ ಅಧ್ಯಾಯ 19ನೇ ವಚನದಲ್ಲಿ ಒಬ್ಬ ದಣಿಯ ಹತ್ತಿರ ಕೆಲಸ ಮಾಡ್ತಾ ಇದ್ದಾನೆ ಯೋಸೇಫನು, ದಣಿಯ ಮನೆಯಲ್ಲಿ. ಅಣ್ಣ ತಮ್ಮರು ಯೋಸೇಫನನ್ನ ಮಿದ್ಯಾನರಿಗೆ, ಪೋಟಿಫರರಿಗೆ, ಐಗುಪ್ತರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಐಗುಪ್ತ ದೇಶಕ್ಕೆ ಹೋಗಿ ಯೋಸೇಫನು ಆ ದಣಿಯ ಹತ್ತಿರ ಕೆಲಸ ಮಾಡ್ತಾ ಇದ್ದಾನೆ. ಆ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ದಣಿಯ ಹೆಂಡತಿ ಏನ್ ಮಾಡ್ತಾಳ ಅಂತಂದ್ರೆ, ಆ ಮನೆಯಲ್ಲಿ ಕೆಲಸ ಮಾಡುವಂತ ಆ ಆಳು ಆಗಿರುವಂತ ಆ ಯೋಸೇಫನ ಮೇಲೆ ಕಣ್ಣು ಹಾಕ್ತಾಳೆ. ಆ ಯೋಸೇಫನ ಜೊತೆ ನಾನು ಸಂಗಮ ಮಾಡಬೇಕು, ಹೇಗಾದ್ರೂ ಮಾಡಿ ಯೋಸೇಫನನ್ನ ಹೋಲಿಸಿಕೊಳ್ಳಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಳೆ ಪ್ರತಿದಿನ. ಅವಾಗ ದಣಿ ಮನೆಗೆ ಇಲ್ಲದಂತ ಸಂದರ್ಭದಲ್ಲಿ ಆ ಹೆಂಡತಿ ಏನ್ ಮಾಡ್ತಾಳಂತಂದ್ರೆ, ಈ ಯೋಸೇಫನನ್ನ ಹಿಡ್ಕೊಳ್ತಾಳೆ. ನೀನು ನನ್ನ ಜೊತೆ ಸಂಗಮ ಮಾಡು ಅಂತೇಳಿ. ಆದ್ರೆ ಆ ಯೋಸೇಫನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಮ್ಮ ನಾನು ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಆಳು, ನನ್ನ ದಣಿಗೆ ನಾನು ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ, ನಾನು ನಿನ್ನ ಜೊತೆ ಸಂಗಮಕ್ಕೆ ನಾನು ಬರಲ್ಲ ಅಂತ ಹೇಳ್ತಾನೆ. ಆ ಹೇಳಿದಂತ ಸಂದರ್ಭದಲ್ಲಿ ಆ ರಾಣಿ, ಆ ದಣಿಯ ಹೆಂಡತಿ ಏನ್ ಮಾಡ್ತಾಳೆ ಅಂತಂದ್ರೆ, ನಾನು ಸ್ವಂತ ಕರಿತಾ ಇದ್ರು ಕೂಡ ಬರ್ತಾ ಇಲ್ಲಲ್ಲ ಈ ವ್ಯಕ್ತಿ ಅಂತೇಳಿ ಆ ಯೋಸೇಫನನ್ನ ಬಲವಂತವಾಗಿ ಹಿಡ್ಕೊಂಡ್ರು ಕೂಡ ಯೋಸೇಫನು ಆಕೆಯ ಕೈಯಲ್ಲಿ ಅಂಗಿಯನ್ನು ಬಿಟ್ಟು ಹೊರಗಡೆ ಓಡಿ ಬರ್ತಾನೆ ಮನೆಗಳಿಂದ. ಅವಾಗ ಆ ಓಡಿ ಹೋದಂತ ವಿಷಯ ಬಹಳ ಕೋಪಗೊಂಡು ಆ ದಣಿಯ ಹೆಂಡತಿ ಏನ್ ಮಾಡ್ತಾಳಂತಂದ್ರೆ, ನಾನು ಮನಸ್ಫೂರ್ತಿಯಾಗಿ ಕರೆದ್ರು ಕೂಡ ಈ ವ್ಯಕ್ತಿ ನನ್ನ ಜೊತೆ ಬರ್ಲಿಲ್ಲಲ್ಲ ಅಂಥೇಳಿ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಗಂಡನಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಯ್ಯ ನೋಡ್ರಿ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ ಆಳು, ನೀನ್ ಇಲ್ಲದಂತ ಸಂದರ್ಭದಲ್ಲಿ ನನ್ನನ್ನ ಹಿಡ್ಕೊಳ್ಳೋದಕ್ಕೆ ಬಂದಿದ್ದ ಅಂತೇಳಿ ಸುಳ್ಳು ಆರೋಪವನ್ನ ಗಂಡನಿಗೆ ಹೇಳ್ತಾ ಇದ್ದಾಳೆ. ನೀನ್ ನನ್ನ ಮಾತು ನಂಬಿಲ್ಲ ಅಂತಂದ್ರೆ ಈ ಅಂಗಿಯನ್ನ ನೋಡು ಅಂತೇಳಿ ಆ ಅಂಗಿಯನ್ನ ತೋರಿಸ್ತಾ ಇದ್ದಾಳೆ. ವಾಸ್ತವವಾಗಿ ನಿಜವಾಗಿ ಆ ಅಂಗಿ ಯಾಕೆ ಇದೆ ಆಕೆನ ಕೈಯಲ್ಲಿ ಅಂತಂದ್ರೆ, ಆಕೆ ಬಲವಂತ ಮಾಡಿದ್ರು ಕೂಡ ಈ ಯೋಸೇಫನು ನಾನು ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ಅಂತೇಳಿ ಅಂಗಿನೇ ಆಕೆನ ಕೈಯಾಗೆ ಬಿಟ್ಟು ತಪ್ಪಿಸಿಕೊಂಡು ಹೊರಗಡೆ ಓಡಿ ಬಂದಿದ್ದಾನೆ ಯೋಸೇಫನು. ಆದ್ರೆ ಹಿಡ್ಕೊಳಕ್ ಬಂದಿದ್ದಾನ ಅಂತೇಳಿ ಆ ದಣಿ ತನ್ನ ಹೆಂಡತಿ ಹೇಳುವಂತ ಮಾತನ್ನ ಆ ದಣಿ ಕೇಳಿ ಏನ್ ಮಾಡ್ತಾನಂತಂದ್ರೆ, ಆ ಮಾತನ್ನ ಪರಿಶೀಲನೆ ಮಾಡದಾಗೆ ಇದು ಹೌದು ಅಲ್ಲೋ ಅಂತೇಳಿ ಅದನ್ನ ತಿಳ್ಕೊಳ್ಳದೆ, ಪರಿಶೀಲನೆ ಮಾಡದೆ, ವಿಚಾರ ಮಾಡದೆ ಆ ವ್ಯಕ್ತಿಯನ್ನ ಸೆರೆಮನೆಗೆ ಹಾಕುವಂಥದ್ದನ್ನ, ಜೈಲಿಗೆ ಹಾಕುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾರ ಮಾತು ಕೇಳಿ? ಹೆಂಡತಿ ಮಾತು ಕೇಳಿ. ಈಗ ನಿರಪರಾಧಿ, ಯಾವುದೇ ಅಪರಾಧ ಮಾಡದೇ ಇರ್ತಕ್ಕಂಥ ಯೋಸೇಫನು ಎಲ್ಲಿಗೆ ಹೋಗಿದ್ದಾನೆ? ಈಗ ಜೈಲಿಗೆ ಹೋಗಿದ್ದಾನೆ. ಜೈಲಿಗೆ ಹೋಗಿದ್ದಾನೆ. ಆದ್ರೆ ನಿಜವಾಗ್ಲೂ ಈ ದಣಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಹೆಂಡತಿ ಹೇಳಿದಂತ ವಿಷಯ ಎಷ್ಟು ಮಟ್ಟಿಗೆ ವಾಸ್ತವವಾಗಿದೆ, ಎಷ್ಟು ಮಟ್ಟಿಗೆ ಅದು ಸತ್ಯವಾಗಿದೆ ಅಂತೇಳಿ ಅದನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಆ ದಣಿ. ಯಾವುದೇ ರೀತಿಯಾದಂತ ಪರಿಶೀಲನೆ ಮಾಡದೆ ಹೆಂಡತಿ ಹೇಳಿದ ವಿಷಯವನ್ನ ತಕ್ಷಣ ಕೇಳಿ ಆ ಯೋಸೇಫನನ್ನ, ನಂಬಿಗಸ್ತನಾಗಿ ಇರ್ತಕ್ಕಂಥ ಆ ಯೋಸೇಫನನ್ನ ಸೆರೆಮನೆಗೆ, ಜೈಲಿಗೆ ಹಾಕುವಂಥದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈಗ ಹೆಂಡತಿಯ ಮಾತನ್ನು ಕೇಳಿ ಅದೆಷ್ಟೋ ಜನರು ಹಾಳಾಗಿರುವಂಥದನ್ನ, ನಾಶವಾಗಿರುವಂಥದನ್ನ ಬೈಬಲ್ ಅಲ್ಲಿ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಕುಟುಂಬಗಳು, ಈಗ ಒಂದು ಕುಟುಂಬವನ್ನು ನಾನು ಹೇಳಿದೆ. ಮೊಟ್ಟ ಮೊದಲನೇ ಕುಟುಂಬ ಹೆಂಡತಿಯ ಮಾತು ಕೇಳಿ ಆದಾಮನು ಪಾಪ ಮಾಡಿದ, ಅವಳು ಪಾಪ ಮಾಡಿದ್ಲು. ಸೈತಾನನು ಬಂದು ಹೇಳಿದ್ರು ಕೂಡ ಆದಾಮನು, ಪುರುಷನು ಗಂಡನು ಕೇಳಲ್ಲ.
ಆದ್ರೆ ಹೆಂಡತಿ ಮಾತು ಕೇಳಿ, ಹೆಂಡತಿಯ ಮೂಲಕ ಯಾರು ಹೇಳಿಸಿದಾರ ಅಂತಂದ್ರೆ ಸೈತಾನನು ಹೇಳಿಸಿದಾನೆ. ಆ ಹೆಂಡತಿ ಮಾತು ಕೇಳಿ ಆದಾಮನು ಹಣ್ಣು ತಿಂದಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಪರಿಶೀಲನೆ ಮಾಡಬೇಕಾಗಿತ್ತು ಆದಾಮನು. ಈ ಹಣ್ಣು ತಿನ್ನು ಅಂತ ಹೇಳ್ತಾ ಇದ್ದೇವಲ್ಲ, ತಿನ್ನುಬೇಕ ಬೇಡ? ನನ್ನ ತಂದೆಯಾದಂತ ದೇವರು, ನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಯೆಹೋವನು ತಿನ್ನಬಾರ್ದಂತ ಹೇಳಿದನಲ್ಲ, ನಾನು ಯಾಕೆ ತಿನ್ಬೇಕು ಅಂತೇಳಿ ಪರಿಶೀಲನೆ ಮಾಡಬೇಕಾಗಿತ್ತು ಆದಾಮನು. ಡೈರೆಕ್ಟರ್ ಆಗಿ ಸೈತಾನನು ಬಂದು ಹೇಳಿದ್ರು ಕೂಡ ತಿನ್ನಲಾರದೆ ಇರ್ತಕ್ಕಂಥ ವ್ಯಕ್ತಿ ಹೆಂಡತಿ ಮಾತು ಕೇಳಿ ಏನ್ ಮಾಡಿದ? ತಿಂದ. ಪಾಪ ಮಾಡಿದ. ಪಾಪವು ಲೋಕದಲ್ಲಿ ಅವತ್ತಿನಿಂದ ಪ್ರವೇಶವಾಯಿತು. ಇವತ್ತಿನವರೆಗೂ ಕೂಡ ಪಾಪ ವಿಪರೀತವಾಗಿ ಪ್ರಪಂಚವನ್ನ ತಾಂಡವಾಡ್ತಾ ಇದೆ. ಪಾಪ ಪ್ರಪಂಚದಲ್ಲಿ ಪಾಪ ಎನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರದು ಅಂತಂದ್ರೆ, ಹೆಂಡತಿ ಹೇಳಿದ ವಿಷಯವನ್ನ ತಕ್ಷಣ ಕೇಳಿ ಅದಕ್ಕೆ ರಿಯಾಕ್ಟ್ ಆಗಬಾರದು, ಅದನ್ನ ಪರಿಶೀಲನೆ ಮಾಡಬೇಕು. ಇದು ಮೊದಲನೇ ವಿಷಯ. ಹೆಂಡತಿಯ ಮೇಲೆ ನಿನಗೆ ನಂಬಿಕೆ ಇರಬಹುದು, ಹೆಂಡತಿಯ ಮೇಲೆ ನಿನಗೆ ಪ್ರೀತಿ ಇರಬಹುದು. ಪ್ರೀತಿ ಇದ್ರೂ, ಹೆಂಡತಿಯ ಮೇಲೆ ನಂಬಿಕೆ ಇದ್ರೂ, ಆಕೆ ಹೇಳುವ ಮಾತು ಪರಿಶೀಲನೆ ಮಾಡದೆ ನೀನು ಕೇಳಿ ಮೋಸ ಹೋಗಬಾರ್ದು. ಆದಾಮನ ಹಾಗೆ, ಒಬ್ಬ ದಣಿ ಹಾಗೆ, ಈಗ ಅನೇಕರು ಇದ್ದಾರೆ. ಗಂಡನು ಮತ್ತು ಇನ್ನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರದು ಅಂತಂತಂದ್ರೆ, ಎರಡನೇ ವಿಷಯ, ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 6ನೇ ವಚನವನ್ನ ಒಂದ್ಸತಿ ನೋಡೋಣ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 6ನೇ ವಚನ 8ನೇ ವಚನ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗನಾಗಲಿ, ಮಗಳಾಗಲಿ, ಪ್ರಾಣ ಪ್ರಿಯಳಾದ ಹೆಂಡತಿಯಾಗಲಿ, ಆಪ್ತ ಮಿತ್ರನಾಗಲಿ, ನಿಮಗಾದರೂ ನಿಮ್ಮ ಪಿತೃಗಳಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ, ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲು ಬಾರದು, ಕಿವಿಗೊಡಲು ಬಾರದು, ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲು ಕೈ ಹಾಕಬೇಕು. ನೋಡಿ, ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರದು ಅಂತಂತಂದ್ರೆ, ಎರಡನೇದಾಗಿ ಒಡ ಹುಟ್ಟಿದ ಅಣ್ಣ ತಮ್ಮರೇ ಆಗಿರ್ಲಿ, ಮಗನಾಗಿರ್ಲಿ, ಮಗಳಾಗಿರ್ಲಿ, ಪ್ರಾಣ ಪ್ರಿಯಳಾದ ಹೆಂಡತಿ ಆಗಿರ್ಲಿ, ಆಪ್ತ ಮಿತ್ರನಾಗಿರಲಿ, ನಿಮಗಾದರೂ ನಿಮ್ಮ ಪುತ್ರಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ, ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲು ಬಾರದು, ಕಿವಿಗೊಡಲು ಬಾರದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಈ ಮಾತು? ಈಗ ಹೆಂಡತಿ ಹೇಳ್ತಾಳೆ, ನಮ್ಮ ತವ್ರ ಮನ್ಯಾಗ ನಮ್ಮಪ್ಪ ನಮ್ಮಮ್ಮ ದೇವ್ರು ಮಾಡ್ಯಾರ, ಹೋಗಿ ಬರಮ್ಮ. ನಾವೇನು ಪೂಜೆ ಮಾಡೋದು ಬೇಡ, ಸುಮ್ಮನೆ ಹೋಗಿ ಬಂದ್ಬಿಡಮ್ಮ, ಯಾಕಂದ್ರೆ ಅವರು ತುಂಬ ಬೇಜಾರಾತಾರ, ಹೋಗಿ ಬರಮ್ಮ ಅಂತ ಕರಿತಾರ. ಯಾರು? ಏನು
ನಾವೇನ್ ಅನ್ಕೊಂತೀವಿ ಹೋಗ್ಬಾರ್ದಂತ ನಮಗೆ ಮನಸ್ಸಿನಾಗ ಇರ್ತದೆ. ಯಾವಾಗಾದ್ರೂ ಈಕೆ ನಯವಾದ ಮಾತಿನಿಂದ ನೆನೆಸಿ ಹೇಳ್ಬಿಟ್ರ ಅನ್ನೋಕ್ಕೂ ಮನಸ್ಸು ಹೋಯ್ತಿ. ಖರೆ ನಾವೇ ಪೂಜೆ ಮಾಡಲ್ಲ, ಏನು ಉದ್ದಿನ ಕಡ್ಡಿ ಹಚ್ಚೋದಿಲ್ಲ, ಕಾಯಿ ಹೊಡೆಯೋದಿಲ್ಲ, ಸುಮ್ಮನೆ ಹೋಗಿ ಬರೋಣ ಅಂತೇಳಿ ಏನ್ ಮಾಡ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಅದ್ರ ದೇವ್ರು ಏನ್ ಹೇಳ್ತಾ ಇದ್ದಾನೆ, ಹೋಗಬಾರದು ಅಂತ ಹೇಳ್ತಾ ಇದ್ದಾನೆ. ಹೆಂಡತಿ ನಿಮಗೆ ಏನ್ ಮಾಡ್ತಾಳ ಅಂತಂದ್ರೆ, ತನ್ನ ತವರು ಮನೆಯಲ್ಲಿ ಇರ್ತಕ್ಕಂಥ ನಡವಳಿಕೆ, ತನ್ನ ತವರು ಮನೆಯಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ ಅನುಸರಿಸುವುದಕ್ಕೆ, ಅದನ್ನ ಆಚರಿಸುವುದಕ್ಕೆ, ಅದನ್ನ ಮಾಡುವುದಕ್ಕೆ ಗಂಡನಿಗೆ ಏನ್ ಮಾಡ್ತಾಳೆ ಅಂತಂದ್ರೆ ಪ್ರೇರೇಪಣೆ ಮಾಡ್ತಾಳೆ. ಬರ್ರಿ ಹೋಗೋಣ ಬಾ, ಜಾತ್ರೆ ಇದೆ ಬಾ, ದೇವರಿದೆ ಬಾ. ಮಾಡ್ತಾರ ಇಲ್ವೋ? ಹೆಂಡತಿಯರು ಮಾಡ್ತಾರ ಇಲ್ವೋ? ಈ ರೀತಿಯಲ್ಲಿ ಮಾಡಿದ್ದುಂಟ? ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆ ವಿಷಯ ಯಾರಿಗ್ ಗೊತ್ತು? ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಮುಂಚೆನೆ ಏನ್ ಹೇಳ್ತಾ ಇದ್ದಾನೆ, ಏನ್ ತಿಳಿಸ್ತಾ ಇದ್ದಾನೆ ನಮಗೆ ಅಂತಂದ್ರೆ, ಹೆಂಡತಿ ಹೇಳಿದಂತ ಮಾತಿಗೆ ನೀನು ಪ್ರೇರೇಪಣೆಗೊಂಡು ನೀನು ಒಳಗಾಗಬೇಡ. ಆ ಪ್ರೇರೇಪಣೆ ಯಾಕೆ? ಒಳ್ಳೆದಕ್ಕ ಕೆಟ್ಟದಕ್ಕ? ಒಳ್ಳೆದಕ್ಕಾದ್ರೆ ಸರಿ, ಕೆಟ್ಟದಕ್ಕಾಗಿದ್ರೆ ಆ ಪ್ರೇರೇಪಣೆಗೆ ನೀನು ಒಳಗಾಗಬಾರ್ದು. ಕೆಲವೊಂದು ಹೆಂಡತಿಯರು ಇರ್ತಾರೆ, ಗಂಡನ ಮನೆಗೆ ಬಂದ ಮೇಲೆ ಗಂಡನ ಮನೆಯ ಒಂದು ಪದ್ಧತಿ ಏನಿದೆಯೋ, ಗಂಡನ ಮನೆಯ ಒಂದು ಆಚಾರ ಏನಿದೆಯೋ, ವಿಚಾರ ಏನಿದೆಯೋ, ಗಂಡನ ಮನೆಯ ಪದ್ಧತಿ ಪ್ರಕಾರವಾಗಿ ಹೆಂಡತಿ ಏನ್ ಮಾಡ್ಬೇಕಂದ್ರೆ ನಡ್ಕೊಳ್ಬೇಕು. ಅದು ಧರ್ಮ, ಅದು ನಿಯಮ. ಈಕೆ ಏನ್ ಮಾಡ್ತಾಳ ಅಂತ ಅಂದ್ರೆ, ತನ್ನ ತವರು ಮನೆಯದ್ದು ಪದ್ಧತಿಗಳನ್ನು ಇಲ್ಲಿ ಗಂಡನ ಮನೆಗೆ ತಂದು ನಡೆಸುವುದಕ್ಕಾಗಿ ಮುಂದೆ ಸಾಗ್ತಾರೆ. ಹಿಂಗ ಸಾಗಿರೋರು ಬೈಬಲಲ್ಲಿ ಯಾರಿದ್ದಾರೆ? ಬೈಬಲಲ್ಲಿ ಯಾರಿದ್ದಾರೆ? ಒಬ್ಬರ ಹೆಸರು ಹೇಳಿ ನೋಡೋಣ. ಹೀಗೆ ತಮ್ಮ ಗಂಡಂದಿರನ್ನ ಪ್ರೇರೇಪಣೆ ಮಾಡಿ ಮೋಸಪಡಿಸಿದಂತ ಹೆಂಡತಿಯರು ಯಾರಿದ್ದಾರೆ ಸತ್ಯವೇದದಲ್ಲಿ? ಒಬ್ಬರ ಹೆಸರು ಹೇಳಿ ನೋಡೋಣ. ಸೊಲೊಮೋನನಿದ್ದಾನೆ. ವೆರಿ ಗುಡ್. ಸೊಲೊಮೋನನು ಮಹಾಜ್ಞಾನಿ. ಸೊಲೊಮೋನ, ನಿನಗೇನು ಬೇಕಪ್ಪ ಕೇಳು ಅಂತೇಳಿ ದೇವರು ಆತನನ್ನು ಕೇಳಿದಾಗ ಸೊಲೊಮೋನನು ಕೇಳಿಕೊಂಡಿರುವಂತದ್ದು ಏನಂತಂದ್ರೆ, ದೇವರೇ ನೀನು ನನಗೇನು ಕೊಡ್ಬೇಡಪ್ಪ, ನನಗೇನು ಬೇಕಂದ್ರೆ ನನಗೆ ಜ್ಞಾನ ಬೇಕು ಅಂತೇಳಿ ಕೇಳಿಕೊಂಡಿರ್ತಕ್ಕಂಥ ವ್ಯಕ್ತಿ ಸೊಲೊಮೋನನು. ದೇವರ ಹತ್ರ ಜ್ಞಾನವನ್ನ ಬೇಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸೊಲೊಮೋನನು. ಬೆಳ್ಳಿ ಬಂಗಾರವನ್ನ ಕೇಳಿಕೊಳ್ಳಿಲ್ಲ, ಸಂಪಾದನೆಯನ್ನ ಕೇಳಿಕೊಳ್ಳಿಲ್ಲ ಸೊಲೊಮೋನನು. ದೇವರನ್ನ ಜ್ಞಾನವನ್ನು ಕೇಳಿಕೊಂಡ. ವಿಪರೀತವಾದಂತ ಜ್ಞಾನ, ಲೋಕದಲ್ಲಿ ಆತನಕ್ಕಿಂತ ಮಿಂಚಿದ ಜ್ಞಾನ, ಯಾರಿಗೂ ಇಲ್ಲದಂತ ಜ್ಞಾನ ಸೊಲೊಮೋನನಿಗೆ ದೇವರು ಕೊಟ್ಟ. ಆತನಿಗೆ ಮಿಂಚಿದಂತ ಜ್ಞಾನ ಯೇಸು ಕ್ರಿಸ್ತನಿಗಿದೆ. ಆತನಕ್ಕಿಂತ ಮಿಂಚಿದ ಜ್ಞಾನ, ಅದಕ್ಕಿಂತ ಬಿಟ್ಟು ಸೊಲೊಮೋನನ್ಕಿಂತ ಜ್ಞಾನಿ ಯಾರಲ್ಲ. ಮಹಾಜ್ಞಾನಿ ಆತ. ಅಂತ ಜ್ಞಾನಿಯಾಗಿರ್ತಕ್ಕಂಥ ಆ ಸೊಲೊಮೋನನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ತನ್ನ ತವರು ಮನೆಯಲ್ಲಿರ್ತಕ್ಕಂಥ ಪದ್ಧತಿ ಏನಂದ್ರೆ ಜಾತ್ರೆ ಮಾಡೋ ಪದ್ಧತಿ, ತೇರು ಎಳೆಯುವ ಪದ್ಧತಿ, ಈ ಪದ್ಧತಿ ಇದೆ. ಅವಾಗ ಹೆಂಡತಿ ಏನ್ ಮಾಡ್ತಾ ಅಂದ್ರೆ, ಸೊಲೊಮೋನ ಮಹಾಜ್ಞಾನಿ ಅಲ್ಲ, ಬಾರಪ್ಪ ಸ್ವಲ್ಪ ಆ ತೇರು ಕಟ್ಟಿಗೆ ಕೆತ್ತಿ ಕೊಡ್ಬಾ ಅಂತೇಳಿ ಕಟ್ಟಿಗೆ ಕೆತ್ತಸಕ ಹಚ್ಚಾಳರ. ಯಾರಿಗೆ? ಸೊಲೊಮೋನ. ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಂತ ವ್ಯಕ್ತಿ. ಈತನ ಜ್ಞಾನವನ್ನು ಕೇಳುವುದಕ್ಕೆ ಶೇಬಾ ದೇಶದಿಂದ ರಾಣಿ ಬಂದಿದ್ದಳು. ಅಂತ ಮಹಾಜ್ಞಾನಿ ಸೊಲೊಮೋನನು. ಈತನ ಜ್ಞಾನ ಕೇಳುವುದಕ್ಕೆ ದೇಶ ದಾಟಿ ದೇಶದ ಜನರು ಈತನ ಮಾತುಗಳನ್ನು, ಈತನ ಜ್ಞಾನವನ್ನು ಕೇಳುವುದಕ್ಕೆ ಹುಡುಕೊಂತ ಬಂದಿದ್ದಾರೆ. ಅಂತ ಜ್ಞಾನ. ಕೊನೆಗೆ ಏನಾಗಿದ್ದಾನಂತಂದ್ರೆ, ಹೆಂಡತಿ ಮಾತು ಕೇಳಿ ಮೂರ್ತಿಗಳಿಗೆ ಪೂಜೆ ಮಾಡುವುದಕ್ಕೆ, ವಿಗ್ರಹಗಳಿಗೆ ಪೂಜೆ ಮಾಡುವುದಕ್ಕೆ, ಕಟ್ಟಿಗೆಗೆ ಪೂಜೆ ಮಾಡುವುದಕ್ಕೆ, ಒಂದು ಕಲ್ಲಿಗೆ ಪೂಜೆ ಮಾಡುವುದಕ್ಕೆ, ಆ ಕಲ್ಲಿನ ಒಂದು ಆ ತೇರನ್ನ ಮಾಡುವುದಕ್ಕೆ, ಆ ಕಟ್ಟಿಗೆಯಿಂದ ಆ ತೇರನ್ನ ಕಟ್ಟಿಗೆಯಿಂದ ತಯಾರು ಮಾಡ್ತಾರೆ ನೋಡ್ರಿ, ಅದನ್ನು ಮಾಡುವುದಕ್ಕೆ ಹಚ್ಚಿದಾಳ್ರಿ ಹೆಂಡತಿ. ನೋಡ್ರಿ,
ಅಂತ ಮಹಾಜ್ಞಾನಿ ಹೆಂಡತಿ ಮಾತು ಕೇಳಿ ಎಂತ ಒಂದು ಕೀಳು ಮಟ್ಟಕ್ಕೆ ಜಾರಿದ್ದಾನೆ. ಪರಿಶೀಲನೆ ಮಾಡಬೇಕಾಗಿತ್ತು, ಆ ಪ್ರೇರೇಪಣೆಗೆ ಒಳಗಾಗಬಾರ್ದಾಗಿತ್ತು ಸೊಲೊಮೋನನು. ಇನ್ನು ಯಾರಿದ್ದಾರೆ ಅಂತಂದ್ರೆ ಅಹಾಬನು, ಇಸ್ರಾಯೇಲರ ರಾಜನು ಇದ್ದಾನೆ. ಅಹಾಬನು ರಾಜನು ಆತ ಇಸ್ರಾಯೇಲ್ ಜನರಿಗೆ. ಆ ಅಹಾಬ ರಾಜನು ಯಾರನ್ನ ಮಾಡಿಕೊಳ್ತಾನಂತಂದ್ರೆ ಒಬ್ಬ ಅನ್ಯ ಸ್ತ್ರೀಯನ್ನ, ಇಜಬೇಲ ರಾಣಿಯನ್ನ, ಅನ್ಯ ದೇಶದ ರಾಣಿಯನ್ನ ಮಾಡಿಕೊಳ್ತಾನೆ. ಮಾಡಿಕೊಂಡ ಮೇಲೆ ಆಕೆ ಇಲ್ಲಿಗೆ ಬಂದು ಆ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾನೆ ಈತನ ಮನೆಯಲ್ಲಿ. ಈತನ ನಂಬಿರ್ತಕ್ಕಂಥ ದೇವರು ಯಾರು? ಯೆಹೋವನು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರ್ದು ಅಂತೇಳಿ ದೇವರು ಆಜ್ಞೆ ಕೊಟ್ಟಿದ್ದಾನೆ ಅವರಿಗೆ, ಇಸ್ರಾಯೇಲ್ ಜನರಿಗೆ. ಆದ್ರೆ ಇಲ್ಲಿ ಮನೆಗೆ ಬಂದ ಮೇಲೆ ಆಕೆ ಈತನ ಮನೆಗೆ ಏನ್ ಮಾಡ್ತಾ ಇದ್ದಾಳೆ? ಒಂದು ಜಗಲಿ ಕಟ್ಟಿ ಆ ಜಗಲಿ ಮೇಲೆ ಮೂರ್ತಿ ಇಟ್ಟು ಆ ಜಗಲಿ ಏನ್ ಮಾಡ್ತಾ ಇದ್ದಾಳೆ? ಪೂಜೆ ಮಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಪೂಜೆ ಮಾಡಿ, ಆ ರೀತಿಯಲ್ಲಿ ಆ ಹೆಂಡತಿ ಮಾತು ಕೇಳಿ ಏನಾದ್ನು ಅಂತಂದ್ರೆ ಸರ್ವನಾಶ ಆಗಿ ಹೋದ. ಯಾರು? ಅಹಾಬ್ ರಾಜನು. ಅಂತ ರಾಜರೇ ನಾಶವಾಗಿ ಹೋಗಿದ್ದಾರೆ. ರಾಜರೇ, ಅಂತ ಜ್ಞಾನಿಗಳೇ ಹೆಂಡತಿ ಮಾತು ಕೇಳಿ ಮೋಸ ಹೋಗಿದ್ದಾರೆ. ನಾನು ನೀನು ಹೆಂಡತಿ ಮಾತು ಕೇಳಿ ನಾವು ಮೋಸ ಹೋಗೋದಿಲ್ಲ ಅಂತರ? ಖಂಡಿತ ಮೋಸ ಹೋಗ್ತೀವಿ. ಅದಕ್ಕೆ ಹೆಂಡತಿಯ ಮಾತು ಹೇಳ್ತಾ ಇದ್ದಾಳೆ ಅಂತಂದ್ರೆ ಆ ಮಾತು ಯಾವ್ದಕ್ಕೆ ಕೇಳ್ತಾ ಇದ್ದಳು? ಅದನ್ನು ಒಳ್ಳೇದಕ್ಕೆ ಕೇಳ್ತಾ ಇದ್ದಳು, ಕೆಟ್ಟದಕ್ಕೆ ಕೇಳ್ತಾ ಇದ್ದಳು? ಯಾವುದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಳು? ಕೆಟ್ಟದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಳು, ಒಳ್ಳೇದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಳು ಅಂತೇಳಿ ಪರಿಶೀಲನೆ ಮಾಡುವಂತ ಬಾಧ್ಯತೆ ಗಂಡನ ಮೇಲೆ ಇದೆ. ಯಾರ ಮೇಲಿದೆ? ಗಂಡನ ಮೇಲೆ ಇದೆ. ಇವತ್ತು ಕ್ರೈಸ್ತರಾಗಿರ್ತಕ್ಕಂಥವ್ರು ಈಗ ಅನ್ಯರನ್ನ ಮದುವೆ ಮಾಡಿಕೊಂಡು ಬಂದು, ಇಲ್ಲ ನಿನ್ ದೇವ್ರು ನೀನು ಮಾಡು, ನನ್ನ ದೇವ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಿವಿಗೂಡಬಾರ್ದು, ಅದನ್ನ ನೀನು ಸಮ್ಮತಿಸಬಾರ್ದು ಅಂತೇಳಿ ದೇವ್ರು ಹೇಳ್ತಾ ಇದ್ದಾನೆ. ನೀನು ಅದಕ್ಕೆ ಒಪ್ಪಬಾರದು ಅಂತೇಳಿ ದೇವರು ಮುಂಚೆನೆ ಹೇಳ್ತಾ ಇದ್ದಾನೆ. ಆ ತಪ್ಪು ಮಾಡಿದಾಗ ನೀನ್ ಏನ್ ಮಾಡ್ಬೇಕಂತಂದ್ರೆ ಬುದ್ಧಿ ಹೇಳಬೇಕು. ಆ ತಪ್ಪು ಮಾಡಿದಾಗ ಬುದ್ಧಿ ಹೇಳುವ ಬದಲು ನಾವು ಏನ್ ಮಾಡ್ತಾವ ಅಂದ್ರೆ ಸೇಫ್ ಮಾಡಿಕೊಳ್ತೀವಿ. ಏನ್ ತಪ್ಪು ಮಾಡಿಲ್ಲ ಬಿಡು ಅನ್ನಂಗ ಅದನ್ನು ಮುಚ್ಚಾಕೊಳ್ತೀವಿ. ಆ ರೀತಿಯಲ್ಲಿ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬಾರ್ದು. ತಪ್ಪು ಆದಾಗ ತಪ್ಪನ್ನ ತಿದ್ದಿ ಹೇಳಬೇಕು, ಬುದ್ಧಿ ಹೇಳಬೇಕು. ಅದು ಸರಿಯಲ್ಲ ಅಂತೇಳಿ ತಿಳಿಸಿ ಹೇಳುವಂತ ಬಾಧ್ಯತೆ ಗಂಡನ ಮೇಲೆ ಇದೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಯಾರು ಅಂತಂತಂದ್ರೆ ಆಮಾನನು. ಯಾರು? ಆಮಾನನು ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಯಾರಂತಂದ್ರೆ ಆ ರಾಜ ಒಂದು ಸಂಸ್ಥಾನದಲ್ಲಿ ಒಬ್ಬ ಮಂತ್ರಿ, ಮುಖ್ಯಸ್ಥ. ಆಮಾನನು ಮಂತ್ರಿ. ಆ ಆಮಾನನು ಏನ್ ಮಾಡ್ತಾ ಇದ್ದಾನೆ ಅಂತಂತಂದ್ರೆ ಆ ಒಂದು ಆಶ್ವಾರೋಷನ ಕಾಲದಲ್ಲಿ ಆ ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಆ ಮಂತ್ರಿ ಮಂಡಲದಲ್ಲಿ ಆ ಒಂದು ಸಂಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ಆಮಾನನಿಗೆ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ನಮಸ್ಕಾರ ಮಾಡ್ತಾ ಇಲ್ಲ. ನಮಸ್ಕಾರ ಮಾಡ್ತಾ ಇಲ್ಲ. ರಾಜ ಬರ್ತಾ ಇದಾರೆ ಅಂದ್ರೆ, ಮಂತ್ರಿ ಬರ್ತಾ ಇದಾರೆ ಅಂತಂದ್ರೆ ಆತನಿಗೆ ಎಲ್ಲರೂ ಬಗ್ಗೆ ಎಲ್ಲರೂ ನಮಸ್ಕಾರ ಮಾಡ್ಬೇಕು. ಅವರಿಗೆ ಆಗಿನ ಒಂದು ನಿಯಮ ಅದು. ರಾಜ ಬರ್ತಾ ಇದಾರೆ ಅಂತಂದ್ರೆ ಆತನಿಗೆ ಜಯಘೋಷ ಹಾಕಬೇಕು, ಎಲ್ಲರೂ ತಲೆಬಾಗ್ಬೇಕು ರಾಜನಿಗೆ. ಆ ನಿಯಮ ಇತ್ತು. ಅವಾಗ ಈ ಮಂತ್ರಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ನಮಸ್ಕಾರ ಮಾಡ್ತಾ ಇಲ್ಲ. ಮೊರ್ದೆಕೈ ಎನ್ನುವಂತ ವ್ಯಕ್ತಿ ನಮಸ್ಕಾರ ಮಾಡ್ತಾ ಇಲ್ಲ. ಆ ವ್ಯಕ್ತಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇಲ್ಲ ಅಂತಂದ್ರೆ ಅವರಿಗೆ ಒಂದು ಯಹೂದ್ಯರಿಗೆ ಒಂದು ನಿಯಮ ಇದೆ, ಪದ್ಧತಿ ಇದೆ. ಏನಂದ್ರೆ ಆ ಯೆಹೋವನನ್ನು ಬಿಟ್ಟು ಯಾರಿಗೆ ಕೂಡ ಅವರು ಏನ್ ಮಾಡಲ್ಲ, ನಮಸ್ಕರಿಸುವುದಿಲ್ಲ. ಆತನ ಒಂದು ಧರ್ಮದ ಪ್ರಕಾರ, ಆತನ ನಿಯಮದ ಪ್ರಕಾರ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪಾಲಿಸ್ತಾ ಇದ್ದಾನೆ. ಈ ವಿಷಯವನ್ನು ತಿಳಿದಂತ ಈ ಮಂತ್ರಿ ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾರೆ, ಈ ವ್ಯಕ್ತಿ ಮಾಡೋದಿಲ್ಲ ಅಂತೇಳಿ ಆತನ ಮೇಲೆ ದ್ವೇಷ ಕಟ್ಟಿಕೊಳ್ತಾನೆ. ಈ ಆಮಾನನು ದ್ವೇಷ ಕಟ್ಟಿಕೊಂಡು ಹೆಂಗಾದ್ರೂ ಮಾಡಿ ಈ ಒಂದು ಜಾತಿನೇ, ಈ ಒಂದು ವಂಶನೇ ನಿರ್ನಾಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ ಆಮಾನನು. ಆ ಯಹೂದ್ಯರ ಒಂದು ವಂಶನೇ ಸಾಯಿಸಬೇಕು ಅಂತೇಳಿ
ಸಂಚು ಹೂಡ್ತಾನೆ ಈ ಹಾಮಾನ. ಯಾಕೆ? ಆ ವ್ಯಕ್ತಿ ನಮಸ್ಕಾರ ಮಾಡ್ತಾ ಇಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ. ಅವಾಗ ಈ ವಿಷಯವನ್ನು ತನ್ನ ಹೆಂಡತಿಗೆ ಹೇಳ್ತಾನೆ. ಹಾಮಾನನು ಏನ್ ಮಾಡ್ತಾನೆ, ಈ ರೀತಿಯಲ್ಲಿ ಆ ಮಂತ್ರಿ ಮಂಡಲದಲ್ಲಿ, ಆ ಸಂಸ್ಥಾನದಲ್ಲಿ ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಆದ್ರೆ ಒಬ್ಬ ಮೊರ್ದೆಕೈ ಎನ್ನುವಂತ ಒಬ್ಬ ವ್ಯಕ್ತಿ, ಒಬ್ಬ ಗೇಟ್ ಕಾಯುವಂತ ಒಬ್ಬ ವಾಚ್ಮ್ಯಾನ್ ನನಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಂದಾಗ ಆ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ? ಹೇಳ್ಬೇಕಾಗಿತ್ತಕ್ಕೆ, ಏನು ಇರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ರಿ, ಅದೇನ್ ದೊಡ್ಡ ವಿಷಯ, ಎಲ್ಲರೂ ನಮಸ್ಕಾರ ಮಾಡ್ತಿದ್ರ, ತೊಬ್ಬತ್ತು ಮಾಡಿಲ್ಲ ಅಂದ್ರೆ ನಿನಗೇನು ಮರ್ಯಾದೆ ಕಡಿಮೆ, ನಿನಗೇನು ಕಿರೀಟ ಕಡಿಮೆ ಆಗುತ್ತ, ನಿಂದೇನು ಮಾನ ಹೋಗ್ತದ, ಇರ್ಲಿ ಬಿಡ್ರಿ ಅಂತೇಳಿ ಅದನ್ನ ಸರಿ ಮಾಡ್ಬೇಕಾಗಿತ್ತು ಹೆಂಡತಿ. ಹಾಮಾನನ ಹೆಂಡತಿ ಏನ್ ಮಾಡ್ತಾಳೆ, ಅಬಾಬಾಬಾಬಾ ಎಲ್ಲರೂ ನಮಸ್ಕಾರ ಮಾಡ್ತಾರ, ಅವನು ಮಾಡ್ತಾ ಇಲ್ಲ, ಒಬ್ಬ ವಾಚ್ಮ್ಯಾನ್ ಗೇಟ್ ಕಾಯೋಣ, ಅವನಿಗೆ ಉರಿ ಹಾಕೋದಕ್ಕೆ ಒಂದು ಕಂಬ ರೆಡಿ ಮಾಡ ಅಂತ ಹೇಳ್ತಾಳೆ. ಉರಿಯನ್ನೇ ಹಾಕ್ಸಿಬಿಡಮ್ಮ, ಅವನು ಉರಿ ಹಾಕ್ಸಿ ಅವನ ಸಂತಾನದವ್ರನ್ನ ಎಲ್ಲರನ್ನ ಸಾಯಿಸಂಗ ರಾಜ್ಯದಿಂದ ಆಜ್ಞೆ ತರಮ್ಮ, ರಾಜನಿಂದ ಆಜ್ಞೆ ಹೊರಡಿಸೋಣ ಅಂತೇಳಿ ಹೆಂಡತಿ ಹೇಳ್ತಾಳೆ. ಆ ಒಂದು ಸಿಟ್ಟಿಗೆ, ಆ ಒಂದು ದ್ವೇಷಕ್ಕೆ, ನನ್ನ ಗಂಡಗ ಗೌರವ ಕೊಡ್ತಾ ಇಲ್ಲ, ನನ್ನ ಗಂಡಗ ಮರ್ಯಾದೆ ಕೊಡ್ತಾ ಇಲ್ಲ, ನಮಸ್ಕಾರ ಮಾಡ್ತಾ ಇಲ್ಲ ಒಬ್ಬ ವಾಚ್ಮ್ಯಾನ್ ಆಗಿ ಅಂತೇಳಿ. ಅವಾಗ ಅಲ್ಲಿ ಉರಿ ಕಂಬನ್ನ ರೆಡಿ ಮಾಡ್ತಾನ. ಯಾರು? ಹಾಮಾನನು ಎನ್ನುವಂತ ವ್ಯಕ್ತಿ. ಯಾರ ಮಾತು ಕೇಳಿ? ಹೆಂಡತಿ ಮಾತು ಕೇಳಿ. ಅಲ್ಲಿ ಉರಿ ಕಂಬವನ್ನ ರೆಡಿ ಮಾಡಿ ಈ ರಾಜ್ಯದ ತಕ್ಕ ಬರ್ತಾರ. ಯಾಕ? ಆ ಉರಿ ಕಂಬಕ್ಕೆ ಆಗೋದಕ್ಕ ಆಜ್ಞೆ ತಗೊಂಡು ಹೋಗ್ಬೇಕು. ಅಲ್ಲಿ ನಡೆದಿದ್ದೇನಂತಂದ್ರೆ, ಆ ಉರಿ ಕಂಬಕ್ಕೆ ಯಾರನ್ನ ಹಾಕಬೇಕು ಅಂತಂದ್ರೆ ಹಾಮಾನನ್ನೇ ಹಾಕಬೇಕು ಅಂತೇಳಿ ರಾಜ ಆಜ್ಞೆ ಕೊಡ್ತಾನೆ. ಆ ಉರಿ ಕಂಬಕ್ಕೆ ಯಾರನ್ನ ಹಾಕಬೇಕು? ಅದನ್ನ ಯಾರು ತಯಾರು ಮಾಡಾರಲ್ಲ, ಯಾರ ಮಾತು ಕೇಳಿ? ಹೆಂಡತಿ ಮಾತು ಕೇಳಿ ಅವನನ್ನೇ ಆ ಉರಿ ಕಂಬಕ್ಕೆ ಹಾಕಬೇಕು ಅಂತೇಳಿ ರಾಜ ಆಜ್ಞೆ ಕೊಡ್ತಾನೆ. ಯಾಕ? ಈ ಮೊರ್ದೆಕೈ ಮೇಲೆ ಒಳಸಂಚು ಮಾಡಿ ಆತನ ವಂಶದನ್ನ ನಿರ್ನಾಮ ಮಾಡಬೇಕಂತೇಳಿ ದ್ವೇಷದಿಂದ ಈ ಕೆಲಸ ಮಾಡ್ತಾನಲ್ಲ, ಅದಕ್ಕಾಗಿ ಈಗ ಆ ಉರಿ ಕಂಬಕ್ಕೆ ಏರಿದ್ಯಾರು? ವಾಚ್ಮ್ಯಾನ್ ಅಲ್ಲ, ಮೊರ್ದೆಕೈ ಅಲ್ಲ, ಆ ಉರಿ ಕಂಬಕ್ಕೆ ಹಾಕಿದ್ದು ಈ ಹಾಮಾನನನ್ನೇ. ಈಗ ಆ ಉರಿ ಕಂಬಕ್ಕೆ ಏರುವಂತ ಪರಿಸ್ಥಿತಿ ಯಾಕೆ ಬಂತು ನನಗೆ? ಹೆಂಡತಿ ಮಾತು ಕೇಳಿ. ಯಾರ ಮಾತು ಕೇಳಿ? ಹೆಂಡತಿ ಮಾತು ಕೇಳಿ. ಹೆಂಡತಿ ಮಾತು ಕೇಳಿ 60-70 ರಾಜಪುತ್ರರು ಆಗಿರ್ತಕ್ಕಂಥ ಹಾಮಾನನ ಒಂದು ವಂಶ ನಿರ್ವಂಶ ಆಗೈತೆ. ಯೆಜೆಬೇಲಳ ಮಾತು ಕೇಳಿ ಆಹಾಬನಿಗೆ ಹೆಂಡತಿ ಪ್ರೇರೇಪಣೆ ಮಾಡ್ತಾಳೆ, ಆ ನಾಬೋತನ ದ್ರಾಕ್ಷ ತೋಟ ನೀನು ತಗ, ಅವನ್ನ ಸಾಯಿಸ್ತಂತೇಳಿ ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡಿ ಆ ನಾಬೋತನನ್ನ, ಆ ಬಡವನನ್ನ, ದ್ರಾಕ್ಷ ತೋಟ ಒಂದು ತೋಟಕ್ಕಾಗಿ ಆಶೆ ಪಟ್ಟು ಹೆಂಡತಿ ಮಾತು ಕೇಳಿ ಆ ಹೊಲದೊಳಗೆ ಪ್ರವೇಶ ಮಾಡಿದ. ಆ ಹೊಲಕ್ಕೆ ಇವರೆಲ್ಲರ ಶವಗಳು, ಹೆಣಗಳು ಅದಕ್ಕೂ ಗೊಬ್ಬರ ಆಗ್ಯಾವ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ. ಇಡೀ ಆ ವಂಶನೇ ದೇವರು ನಿರ್ವಂಶ ಮಾಡ್ತಾನೆ. ಎಲ್ಲ ವಂಶದ ಬೇರು ಬುಡ ಮೇಲ್ ಮಾಡ್ತಾನೆ. ಆ ವಂಶದ ಒಬ್ಬರು ಕೂಡ ಇಲ್ಲದಂಗೆ ದೇವರು ಮಾಡ್ತಾನೆ. ಇದಕ್ಕೆ ಕಾರಣ ಹೆಂಡತಿ ಮಾತು ಕೇಳಿ. ಸೊಲೊಮೋನನು ಹೆಂಡತಿ ಮಾತು ಕೇಳಿದ, ಹೀನ ಸ್ಥಿತಿಗೆ ಬಂದ. ಆದಾಮನು ಹೆಂಡತಿ ಮಾತು ಕೇಳಿದ, ಪಾಪ ಮಾಡಿದ. ಹೀಗೆ ಅನೇಕರು ಬೈಬಲ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಎರಡನೇದಾಗಿ ನಾವು ಮಾಡಬಾರ್ದು, ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರ್ದು ಅಂತಾನೆ, ಹೆಂಡತಿ ಹೇಳಿದ ಮಾತುಗಳಿಗೆ ನಾವು ಏನ್ ಮಾಡಬಾರ್ದು? ಸಮ್ಮತಿಸಲು ಬಾರದು, ಕಿವಿಗೊಡಬಾರದು. ಅರ್ಥ ಆಯ್ತಾ? ಮೂರನೇ ವಿಷಯ, ಯಾಜಕ ಕಾಂಡ 18ನೇ ಅಧ್ಯಾಯ 18ನೇ ವಚನ. ಯಾಜಕ ಕಾಂಡ 18ನೇ ಅಧ್ಯಾಯ 18ನೇ ವಚನ. ಹೆಂಡತಿ ಜೀವದಿಂದ ಇರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು
ಹೆಂಡತಿಗೆ ಮಾನಸ್ತಾಪವನ್ನು ಉಂಟು ಮಾಡಬಾರದು. ಏನು ಉಂಟು ಮಾಡಬಾರದು? ಗಂಡನು ಹೆಂಡತಿ ವಿಷಯದಲ್ಲಿ ಏನ್ ಮಾಡಬಾರದು ಅಂತಂದ್ರೆ, ಮೂರನೇ ವಿಷಯವನ್ನು ನಾವು ನೋಡ್ತಾ ಇದ್ವಿ. ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮಾನಸ್ತಾಪ ಉಂಟು ಮಾಡಬಾರದು. ಹೆಂಡತಿಗೆ ಏನು ಉಂಟು ಮಾಡಬಾರದು? ಮನಸ್ತಾಪ ಉಂಟು ಮಾಡಬಾರದು. ಹೆಂಡತಿಯನ್ನ ನೋವಿಸಬಾರದು. ಅವರಿಗೆ ಮಾನಸ್ತಾಪ ಉಂಟು ಆಗುವ ರೀತಿಯಲ್ಲಿ ಗಂಡನ್ನು ನಡೆದುಕೊಡಬಾರದು. ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಹೆಂಡತಿಗೆ ಮಾನಸ್ತಾಪ ಉಂಟು ಮಾಡಬಾರದು. ಯಾರೋ? ಗಂಡನು. ಅದು ದುಡ್ಡಿನ ವಿಷಯದಲ್ಲಿ ಆಗಿರಲಿ. ಇವತ್ತು ದುಡ್ಡಿನ ವಿಷಯದಲ್ಲಿ ಹೆಂಡತಿಯನ್ನು ಏನ್ ಮಾಡ್ತಾನೆ? ಮನಸ್ತಾಪ ಮಾಡ್ತಾನೆ, ಮನಸ್ತಾಪ ಉಂಟು ಮಾಡ್ತಾನೆ. ಯಾರು? ಗಂಡನ. ಮಕ್ಕಳಾಗಿಲ್ಲ ಅಂದ್ರೆ ಸಂತಾನಕ್ಕಾಗಿ ಮನಸ್ತಾಪ ಉಂಟು ಮಾಡ್ತಾನೆ, ಪೀಡಿಸ್ತಾನೆ. ನಿನಗೆ ಮಕ್ಕಳಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಹಂಗಾಯ್ತು, ಹಿಂಗಾಯ್ತು, ಟುಂಗಾಯ್ತು, ಟುಸ್ಕಾಯ್ತು ಅಂತೇಳಿ ದಿನಾಲು ಪೀಡಿಸದೆ ದಿನಾಲು ಮನಸ್ತಾಪಗಳನ್ನ ಉಂಟು ಮಾಡೋದೆ. ಈ ರೀತಿಯಲ್ಲಿ ಮನಸ್ತಾಪಗಳನ್ನ, ಈ ರೀತಿಯಲ್ಲಿ ಪೀಡಿಸುವುದನ್ನ, ದುಡ್ಡಿಗಾಗಿ ಪೀಡಿಸುವುದು, ಸಂತಾನಕ್ಕಾಗಿ ಪೀಡಿಸುವುದು, ಸಂಪಾದನೆಗಾಗಿ ಪೀಡಿಸುವುದು, ಇನ್ನು ಅನೇಕವಾದಂಥ ಯಾವುದೇ ವಿಷಯಕ್ಕೂ ಕೂಡ ಹೆಂಡತಿಯನ್ನ ಏನ್ ಮಾಡಬಾರದು? ಪೀಡಿಸಬಾರದು, ಮನಸ್ತಾಪ ಉಂಟು ಮಾಡಬಾರದು. ಯಾವ ವಿಷಯದಲ್ಲಿಯೂ ಕೂಡ ಹೆಂಡತಿಗೆ ಮಾನಸ್ತಾಪ ಉಂಟಾಗುವ ಹಾಗೆ ಗಂಡನು ನಡೆದುಕೊಳ್ಳಬಾರದು. ಇದು ಮೂರನೇ ವಿಷಯ. ಮೊದಲನೇದೇನು? ಹೆಂಡತಿ ಹೇಳಿದ ಮಾತನ್ನ ಪರಿಶೀಲಿಸಬೇಕು. ಎರಡನೇದು, ಹೆಂಡತಿ ಮಾತಿಗೆ ಪ್ರೇರೇಪಣೆಗೆ ಒಳಗಾಗಬಾರದು. ಮೂರನೇದು, ಹೆಂಡತಿಗೆ ಮನಸ್ತಾಪ ಉಂಟು ಮಾಡಬಾರದು. ಕಾರಣ ಏನಂದ್ರೆ ಗಂಡನ ದಿನಾಲು ಪೀಡಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೀಡಿಸುವಂತ ನೋಡ್ತೀವಿ. ಒಬ್ಬರೇನು ದುಡಿದ ರೊಕ್ಕ ಕೊಡಬಲ್ಲ ಅಂತೇಳಿ ಪೀಡಿಸೋದು, ಇನ್ನೂ ಕೆಲವರು ಮಕ್ಕಳಾಗಿಲ್ಲ ಅಂತೇಳಿ ಪೀಡಿಸೋದು, ಇನ್ನೂ ಕೆಲವರು ಸಂಪಾದನೆ ಮಾಡ್ತಾ ಇಲ್ಲ ಅಂತೇಳಿ ಪೀಡಿಸೋದು, ಇನ್ನೊಬ್ಬ ಗಂಡ್ರು ಹೆಂಗಿರ್ತಾರೆ ಅಂತಂದ್ರೆ ಅವ್ರು ನೋಡ್ತಾ ಇದ್ದೀವಿ, ಇವ್ರು ನೋಡ್ತಾ ಇದೆ ಅಂತೇಳಿ ದಿನ ಮನಸ್ತಾಪಗಳನ್ನು ಉಂಟು ಮಾಡ್ತೇವೆ. ಏನು ಅವ್ರನ್ಯಾಕ ನೋಡಿದಿ, ಅವ್ರನ್ಯಾಕ ಮಾತಾಡಿಸಿದಿ, ಈ ರೀತಿಯಲ್ಲಿ ಪೀಡಿಸುವಂತ ಗಂಡರು ಕೂಡ ಇಲ್ಲ ಪಂಚಾಯತ್ ಇದಾರೆ ಇವರು. ಅದಕ್ಕೆ ಯಾವ ವಿಷಯದಲ್ಲಿಯೂ ಕೂಡ ಗಂಡನ ಹೆಂಡತಿಗೆ ಪೀಡಿಸಬಾರದು, ಹೆಂಡತಿಗೆ ಮನಸ್ತಾಪವನ್ನ ಉಂಟು ಮಾಡಬಾರದು. 4 ಮಲಾಕಿ ಗ್ರಂಥ 2ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳುವುದನ್ನು ನೋಡೋಣ. ಮಲಾಕಿ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಮಲಾಕಿ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಸಿಕ್ತನಪ್ಪ? ಮಲಾಕಿ ಗ್ರಂಥ ಲಾಸ್ಟ್ ಇರುತ್ತೆ. ಹೊಸ ಒಡಂಬಡಿಕೆಗೆ ಹಿಂದೆ, ಹಳ ಒಡಂಬಡಿಕೆಗೆ ಹಿಂದೆ ಲಾಸ್ಟ್ ಮಲಾಕಿ ಗ್ರಂಥ 2ನೇ ಅಧ್ಯಾಯ 14ನೇ ವಚನ ನೋಡಿ. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ
ನಿನ್ನ ಸಹಚರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದಿ. ಪರಮಾತ್ಮಾಂಶನಾದ ಯಾವನೂ ಹೀಗೆ ಮಾಡಲಿಲ್ಲ. ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ಅಂದ್ರೆ ಗಂಡನು ಹೆಂಡತಿಗೆ ದ್ರೋಹ ಮಾಡಬಾರದು, ಅನ್ಯಾಯ ಮಾಡಬಾರದು. ಯಾರಿಗೆ? ಹೆಂಡತಿಗೆ. ನೀನು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಅದು ನೆಕ್ಸ್ಟ್, ಅದು ಎರಡನೇದು. ಮೊಟ್ಟ ಮೊದಲಾಗಿ ನೀನು ಯಾರಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳ್ತದಾನೆ ದೇವರು. ನೀನು ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿಗೆ ನೀನು ಅನ್ಯಾಯ ಮಾಡಬಾರ್ದು, ದ್ರೋಹ ಮಾಡಬಾರ್ದು ಅಂತ ಹೇಳ್ತಾರೆ. ನೀನು ಇನ್ನೊಬ್ಬರಿಗೆ ದ್ರೋಹ ಮಾಡ್ತಿದ್ದೋ ಬಿಡ್ತದ ಅದು ಎರಡನೇದು. ಆದ್ರೆ ಮೊದಲು ಯಾಕೆ ದ್ರೋಹ ಮಾಡಬಾರ್ದು ಅಂತ ಹೇಳ್ತಾರೆ? ಕಟ್ಟಿಕೊಂಡಿರುವಂತ ಹೆಂಡತಿಗೆ ದ್ರೋಹ ಮಾಡಬಾರ್ದು ಅಂತ ಹೇಳ್ತಾರೆ. ಹೇಗೆ ದ್ರೋಹ ಮಾಡಬಾರ್ದಂದ್ರೆ, ಈ ರೀತಿಯಲ್ಲಿ ನೀನು ದ್ರೋಹ ಮಾಡಿದಲ್ಲೋ ಇದಕ್ಕೂ ಯೆಹೋವನೇ ಸಾಕ್ಷಿ ಅಂತ ಹೇಳ್ತಾರೆ. ಯೆಹೋವನೇ ಸಾಕ್ಷಿ. ದೇವರ ಮಕ್ಕಳಾದ ಸಂತಾನವನ್ನು ಅರೈಸಿಯೇ ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನು ಹಾಗೆ ಮಾಡುತ್ತೇನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ ಅಂತ ಹೇಳಿ. ಅಂದ್ರೆ ಹೆಂಡತಿಯನ್ನ ಏನ್ ಮಾಡಬಾರದು, ನೀನು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಗಂಡನಿಗೆ. ಹೆಂಡತಿಯೂ ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ನೀನು ಯಾವುದೇ ಕಾರಣಕ್ಕೂ ನೀನು ಕೂಡ ಗಂಡನನ್ನ ಬಿಡಬಾರದು. ಹೆಂಡತಿಯೂ ಕೂಡ ಗಂಡನಿಗೆ ದ್ರೋಹ ಮಾಡಬಾರದು. ಮೊಟ್ಟ ಮೊದಲಾಗಿ ದ್ರೋಹ ನಡೆದಿಲ್ಲ ಅಂತಂದ್ರೆ, ಮೊಟ್ಟ ಮೊದಲಾಗಿ ದ್ರೋಹ ನಡೆಯೋದು ಗಂಡ ಹೆಂಡತಿಯರ ಮಧ್ಯದಲ್ಲೇ ದ್ರೋಹ ನಡೆದ, ಆಮೇಲೆ ಹೊರಗಡೆ. ಯಾವ ರೀತಿಯಲ್ಲಿ ಅಂತಾರ, ಇವತ್ತು ಗಂಡ ಹೆಂಡತಿಯನ್ನ ದೇವರು ಮದುವೆ ಮೂಲಕ ಒತ್ತು ಮಾಡಿದ ಮೇಲೆ ಇವರಿಬ್ಬರನ್ನು ಒಂದೇ ಶರೀರ ಎಂಬುದಾಗಿ ದೇವರು ಹೇಳಿದ ಮೇಲೆ ಪುರುಷರು ಏನ್ ಮಾಡ್ತಾರಂತಂದ್ರೆ ತನ್ನ ಹೆಂಡತಿಯನ್ನು ಬಿಡಲು ಪರಸ್ತ್ರೀಯರನ್ನು ಮೋಹಿಸುವುದು, ಪರಸ್ತ್ರೀಯರನ್ನು ನೋಡುವುದು. ಇದು ಹೆಂಡತಿಗೆ ಮಾಡತಕ್ಕಂಥ ದ್ರೋಹ. ಹೆಂಡತಿಯು ಕೂಡ ಅಷ್ಟೇ, ತನ್ನ ಗಂಡನನ್ನು ಬಿಟ್ಟು, ತಾಳಿ ಕಟ್ಟಿರುವಂತ ಗಂಡನನ್ನು ಬಿಟ್ಟು ಪರ ಪುರುಷನನ್ನು ನೋಡಿದರೆ ಅದು ಗಂಡನಿಗೆ ಮಾಡುವಂತ ದ್ರೋಹ, ಅನ್ಯಾಯ. ಈ ಅನ್ಯಾಯಕ್ಕೆ, ಈ ದ್ರೋಹಕ್ಕೆ ತಕ್ಕ ಶಿಕ್ಷೆಯನ್ನ ಒಂದು ದಿನದಲ್ಲಿ ಅನುಭವಿಸಬೇಕಾಗುತ್ತೆ. ಆ ಅನುಭವಿಸೋದಕ್ಕಿಂತ ಮುಂಚೆನೆ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿಗೆ ಏನ್ ಕೊಡ್ತಾ ಇದ್ದಾರೆ? ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ದ್ರೋಹ ಮಾಡೋದು, ಇದು ಅನ್ಯಾಯ ಮಾಡೋದು, ಇದೇನು ದೊಡ್ಡ, ಇದೇನು ಅಂತ ಒಂದು ಕೆಲಸ ಅಲ್ಲ ಅಂತೇಳಿ ಇವತ್ತು ಪ್ರತಿಯೊಬ್ಬ ಮನುಷ್ಯರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ. ಆದರೆ ನೀವು ಇದನ್ನು ಗಂಭೀರವಾಗಿ ದೇವರು ಇದನ್ನು ಪರಿಗಣಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗಂಡನು ಹೆಂಡತಿಗೆ ದ್ರೋಹ ಮಾಡಬಾರದು, ಹೆಂಡತಿ ಗಂಡನಿಗೆ ದ್ರೋಹ ಮಾಡಬಾರದು, ಮೋಸ ಮಾಡಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ದ್ರೋಹ ಮಾಡಿದ್ರೆ ದೇವರು ಸಹಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ಇದ್ರೆ ಅದನ್ನ ಬದುಕಿರುವಾಗಲೇ, ನಾವು ಸಾಯುವಾಗಲೇ, ಸಾಯೋದಕ್ಕಿಂತ ಮುಂಚೆ ಅದನ್ನು ತಿದ್ದಿಕೊಂಡು ಕ್ರಮ ಪದ್ಧತಿಯಿಂದ, ಒಂದು ಸಿಸ್ಟಮೆಟಿಕ್ ಆಗಿ, ಒಂದು ನಿಯಮಾನುಸಾರವಾಗಿ, ಒಂದು ಕಟ್ಟಳೆಯಿಂದ, ದೇವರ ಆಜ್ಞೆಗೆ ನಾವು ವಿಧೇಯರಾಗಿ ನಮ್ಮ ನಡವಳಿಕೆಯನ್ನು ತಿದ್ದಿಕೊಂಡು ನಡೆದರೆ ನಮಗೆ ಮುಂದೆ ಒಂದು ಸುದಿನಗಳಿದೆ. ಒಂದೇ ತಿದ್ದಿಕೊಂಡು ನಡೆದರೆ ಹಂಗೆ ಅಡ್ಡದಿಡ್ಡಿಯಾಗಿ ನಾವು ದ್ರೋಹ ಮಾಡ್ತಾ ಇದ್ದೀವಿ ಗಂಡನಿಗೆ, ಹಂಗೆ ದ್ರೋಹ ಮಾಡ್ತಾ ಇದ್ದೀವಿ ಹೆಂಡತಿಗೆ ಅಂತಂದ್ರೆ ಒಂದು ದಿನದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಅದನ್ನು ನಾವು ಅರಿತುಕೊಂಡು ಅನ್ಯಾಯ ಮಾಡದ ಹಾಗೆ, ದ್ರೋಹ ಮಾಡದ ಹಾಗೆ ನಾವು ಬದುಕೋಣ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಐದನೇ ವಿಷಯ, ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನ. ಮತ್ತಾಯನು ಬರೆದಂತ ಸುವಾರ್ತೆ
ಸಿಗ್ತೀರಪ್ಪ? ಮತ್ತಾಯನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನ. ಮೋಶೆಯು ನಿಮ್ಮ ಮೂಢತನವನ್ನು ನೋಡಿ ನಿಮ್ಮ ಹೆಂಡತಿಯರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ ಮತ್ತು ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು. ಅದಕ್ಕೆ ಶಿಷ್ಯರು, ಹೆಂಡತಿಯ ವಿಷಯವಾಗಿ ಗಂಡನ ಧರ್ಮ ಹೀಗಿದ್ದರೆ ಮದುವೆ ಆಗುವುದು ಒಳ್ಳೆಯದಲ್ಲ ಅಂದಾಗ ಆತನು ಅವರಿಗೆ ಈ ಮಾತನ್ನು ಅಂಗೀಕರಿಸುವ ವರವನ್ನು ಹೊಂದಿದವರೇ ಹೊರತು ಮತ್ಯಾರು ಅದನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಂಡನಿಗೆ ದೇವರು ಏನು ಹೇಳ್ತಾರೆ, ಹೆಂಡತಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಂಡನು ಏನ್ ಮಾಡಬಾರದು ಅಂತಂದ್ರೆ ಇದರ ವಿಷಯ, ಹೆಂಡತಿಯನ್ನ ಬಿಡಬಾರದು. ಏನ್ ಮಾಡಬಾರದು? ಹೆಂಡತಿಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಹತ್ತಿಕೊಂಡಿರಬೇಕು ಅಂತ ನೋಡ್ತಾರೆ. ಈಗ ಇಷ್ಟು ಇಷ್ಟೊತ್ತಿಂದ ಗಂಡನ ಮಾಡಬಾರದು. ಇನ್ನೂ ಒಂದು ವಿಷಯ ಇದೆ, ಅದನ್ನು ನೋಡಿ ಮತ್ತೆ ಇನ್ನು ಹೆಂಡತಿ ಏನು ಮಾಡಬಾರದು ಎನ್ನುವಂಥ ವಿಷಯವನ್ನು ಕೂಡ ನಾವು ಕಲಿಯೋಣ. ಸಮಯ ಆಗ್ತಾಯಿದೆ. ಎಷ್ಟಾಗಬೇಕು ಸಮಯ? 10:22 ಇನ್ನು 8 ನಿಮಿಷ ನನ್ನ ಸಮಯ ಇದೆ. 8 ನಿಮಿಷದಲ್ಲಿ ನಾವು ಮುಗಿಸುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಇವತ್ತು ಈ ದಿನದಲ್ಲಿ ಹೆಂಡತಿ ಏನು ಮಾಡಬಾರದು ಎನ್ನುವಂಥದ್ದನ್ನ ನಾವು ಕಲಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಇದನ್ನು ಮುಂದಿನ ಭಾಗದಲ್ಲಿ ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ 6ನೇ ವಿಷಯ ಏನಂದ್ರೆ, ಗಂಡನ ಹೆಂಡತಿ ವಿಷಯದಲ್ಲಿ ಏನು ಮಾಡಬಾರದು ಅಂತೇಳಿ 6ನೇದನ್ನು ನಾವು ಕಲಿತಾ ಇದ್ದೀವಿ, ನೋಡ್ತೀವಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದ್ಸಲ ನೋಡೋಣ. ಪುರುಷರೇ, ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ಎರಡು ವಿಷಯದಲ್ಲಿ ಏನು ಮಾಡಬಾರ್ದು ಅಂತಂದ್ರೆ ನಿಷ್ಠೂರವಾಗಿರಬಾರ್ದು. ಏನು ಇರುವುದು, ಏನು ಮಾಡೋದು, ನಿಷ್ಠೂರವಾಗಿರಬಾರದು. ಯಾವ ವಿಷಯದಲ್ಲಿ ನಿಷ್ಠುರವಾಗಿರಬಾರದು? ಗಂಡನು ಹೆಂಡತಿ ವಿಷಯದಲ್ಲಿ ಏನಾಗಿರಬಾರದು? ನಿಷ್ಠುರವಾಗಿರಬಾರದು. ಯಾವ ವಿಷಯದಲ್ಲಿ ನಿಷ್ಠುರವಾಗಿರಬಾರದು? ಯಾವ ವಿಷಯದಲ್ಲಿ ಇವತ್ತು ಗಂಡರು ನಿಷ್ಠುರವಾಗಿರ್ತಾರೆ? ನೀವು ಹೇಳೋದು ಅನ್ಸಲ್ಲ ನೋಡೋಣ. ಯಾವ ವಿಷಯದಲ್ಲಿ ಅವರು ನಿಷ್ಠುರವಾಗಿರ್ತಾರೆ? ನಿಮ್ಮನ್ನ ಯಾವ ವಿಷಯದಲ್ಲಿ ಅವರು ನಿಷ್ಠುರ ಮಾಡ್ತಾರಲ್ಲ, ನಿಮಗೆ ನಿಷ್ಠುರ ಮಾಡಿದಾರ? ಯಾವ ವಿಷಯದಲ್ಲಿ ಮಾಡಿದಾರ ಹೇಳೋದು ಅನ್ಸುತ್ತೆ? ಹೆಂಡತಿಯ
ಹೆಂಡತಿಯನ್ನ ನಿಷ್ಠೂರ ಮಾಡಬಾರದಂತೆ. ಈ ಗಂಡನು ಹೆಂಡತಿಯನ್ನು ಯಾವ ವಿಷಯದಲ್ಲಿ ನಿಷ್ಠೂರವಾಗಿ ಮಾಡ್ತಾನ ಅಂತ ಕೇಳ್ತಾರೆ. ದುಡ್ಡಿನ ವಿಷಯದಲ್ಲಿ ನಿಷ್ಠೂರ ಮಾಡ್ತಾರೆ, ಮತ್ತೆ ಕೆಲಸ ವಿಷಯದಲ್ಲಿ ನಿಷ್ಠೂರ ಮಾಡ್ತಾರೆ. ಕೆಲಸ ಸರಿ ಮಾಡೋದಲ್ಲ, ದುಡ್ದಿದ್ದ ರೊಕ್ಕ ಕೊಡೋದಲ್ಲ, ಅವ್ರ ಅಪ್ಪ ಅವ್ರ ಮನೆ ತಂದಿದ್ದು ಕೊಡೋದಲ್ಲ ಅಂತೇಳಿ ನಿಷ್ಠೂರ ಮಾಡೋದು. ಇನ್ನೇನು ಯಾವ ವಿಷಯದಲ್ಲಿ ನಿಷ್ಠೂರ ಮಾಡ್ತಾರ? ಎರಡು ವಿಷಯ ಹೇಳಿದ್ದಾರೆ, ಒಂದು ದುಡ್ಡಿನ ವಿಷಯದಲ್ಲಿ, ಒಂದು ಕೆಲಸದ ವಿಷಯದಲ್ಲಿ. ಇನ್ನ ಬೇರೆ ಅಡಿಗೆ ಬೇಯಿಸಾಗಿಲ್ಲ ಅಂತೇಳಿ ನಿಷ್ಠೂರ ಮಾಡೋದು. ಅದು ಬೇಯಿಸಿಲ್ಲ, ಇದು ಬೇಯಿಸಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ನಿಷ್ಠೂರ ಅಲ್ಲ. ನಿಷ್ಠೂರ ಮಾಡ್ತಾರೆ ಅಲ್ವಾ? ತಿಂಡಿ ವಿಷಯದಲ್ಲಿ, ಊಟದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ಇನ್ನ ಚಾವ ವಿಷಯದಲ್ಲಿ, ಇನ್ನ ಎಲ್ಲ ವಿಷಯದಲ್ಲಿ ಬೈಯೋದೇ ಬರೇ, ನಿಷ್ಠೂರ ಮಾಡೋದೇ ಬರೇ. ಎಲ್ಲ ವಿಷಯದಲ್ಲಿ ಏನ್ ಮಾಡ್ತಾರೆ ಗಂಡರು ಹೆಂಡತಿಯನ್ನ ನಿಷ್ಠೂರ ಮಾಡ್ತಾರೆ. ಅದಕ್ಕೆ ಹೆಂಡತಿಯನ್ನು ಏನ್ ಮಾಡಬಾರ್ದು? ನಿಷ್ಠೂರ ಮಾಡಬಾರ್ದು. ಏನ್ ಮಾಡಬಾರ್ದು? ನಿಷ್ಠೂರ ಮಾಡಬಾರ್ದು. ಈ ವಿಷಯ ಯಾರು ತಿಳ್ಕೋಬೇಕು? ಗಂಡನ ತಿಳ್ಕೋಬೇಕು. ಈ ಗಂಡನ ಒಂದು ಧರ್ಮ ಏನು ಅಂತೇಳಿ ತಿಳ್ಕೊಳ್ಳೋದ್ರೆ ಮದುವೆ ಆಗ್ತಾ ಇದ್ರಲ್ಲ, ಅದಕ್ಕಾಗಿ ಕುಟುಂಬಗಳು ಬಡಿದು ಹೋಗ್ತಾ ಇದ್ದಾರೆ, ಕುಟುಂಬಗಳು ಹಾಳಾಗ್ತಾ ಇದ್ದಾರೆ, ಕುಟುಂಬಗಳು ಅಚ್ಚು ಹಸಿರಾಗಿ ನವನತೆಯಿಂದ ಅಚ್ಚು ಹಸಿರಾಗಿ ಇವತ್ತು ಕುಟುಂಬ ಸಮಾಧಾನವಾಗಿ, ಸಂತೋಷವಾಗಿ, ಖುಷಿಯಾಗಿ ಇರಲಾರ್ದಕ್ಕೆ ಕಾರಣ ಏನಂತಂದ್ರೆ ಅವರವರ ಧರ್ಮಗಳು ಏನು, ಅವರವರ ಕೆಲಸಗಳು ಏನು ಅಂತೇಳಿ ಇವತ್ತು ತಿಳಿಯಲೇ ಮದುವೆ ಮಾಡಿಕೊಂಡು ಸಂಸಾರ ನಡೆಸ್ತಾ ಇದ್ದಾರಲ್ಲ. ಅದಕ್ಕಾಗಿ ಇವೆಲ್ಲ ದೇವರು ಹೇಳಿರುವಂಥ ವಿಷಯಗಳನ್ನು ನಾವು ತಿಳಿದುಕೊಂಡು ಗಂಡನು ಹೆಂಡತಿ ವಿಷಯದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ಆ ರೀತಿಯಲ್ಲಿ ನಡ್ಕೊಂಡು ನಮ್ಮ ಕುಟುಂಬ ಚೆನ್ನಾಗಿರ್ತದೆ. ಹೆಂಡತಿಯ ಗಂಡನ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ನಮ್ಮ ಹೆಂಡತಿ ಕುಟುಂಬ ಚೆನ್ನಾಗಿರ್ತದೆ, ಆನಂದವಾಗಿರ್ತದೆ, ಸಮೃದ್ಧಿಯಾಗಿರ್ತದೆ, ನಗನಗದ ಇರ್ತದೆ, ಸಂತೋಷವಾಗಿರ್ತದೆ, ಆನಂದಭರಿತವಾಗಿರ್ತದೆ. ಇವ್ಯಾವ ಇಬ್ಬರಿಗೆ ಸರಿ ಗೊತ್ತಿಲ್ಲ ಅನ್ಕೋ, ಕುಟುಂಬದಲ್ಲಿ ಜಗಳಗಳು, ಕಲಹಗಳು, ಗಲಭೆಗಳು, ಅಸಮಾಧಾನ, ಅಶಾಂತಿ, ನೆಮ್ಮದಿರದಂಥ ಜೀವನ. ಆ ರೀತಿಯಲ್ಲಿ ಹೆಂಡತಿಯನ್ನ ನಿಷ್ಠೂರ ಮಾಡಿದಂಥವ್ರು ಬೈಬಲಲ್ಲಿ ಯಾರಿದ್ದಾರೆ? ಬೈಬಲಲ್ಲಿ, ಸತ್ಯವೇದದಲ್ಲಿ ಹೆಂಡತಿಯನ್ನು ನಿಷ್ಠೂರ ಮಾಡಿದಂಥವ್ರು ಯಾರಿದ್ದಾರೆ ಬೈಬಲಲ್ಲಿ? ಯಾರು? ಒಬ್ಬರು ಹೆಸರು ಹೇಳೋದು. ಯಾರು ಕಾಣಲ್ಲ? ಆದಿಕಾಂಡ 14ನೇ ಮೊದಲನೇ ವಚನ. ಆದಿಕಾಂಡ 14ನೇ ಮೊದಲನೇ ವಚನದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ನಮಗೆ ಕಾಣ. ಆದಿಕಾಂಡ 14ನೇ ಅಧ್ಯಾಯ ಮೊದಲನೆಯ ವಚನ. ಅಬ್ರಹಾಮನು ಹೆಂಡತಿಯಾದ ಸಾರಳಿಗೆ ಮಕ್ಕಳಿಲ್ಲ. ಆಕೆ ಐಗುಪ್ತ ದೇಶದ ಆಗರಳಲ್ಲ ಈಗಿರಲಾಗಿ ಸಾರಳು ಅಬ್ರಹಾಮನಿಗೆ ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು
ಸುಮಾರು ಒಂದು 3 ವರ್ಷ ಆಗ್ತಾ ಇದ್ದಾರೆ ಮಕ್ಕಳಲ್ಲಿ. ಯಾರಿಗೆ? ಅಬ್ರಹಾಮ. ಆವಾಗ ಆತನ ಹೆಂಡತಿ ಸಾರಳು ಏನು ಮಾಡ್ತಾಳೆ ಅಂದರೆ, ಆಕಿನ ಹೆಸರು ಸಾರಳು. ಆಕೆ ಏನು ಮಾಡ್ತಾರೆ, ಏನಪ್ಪ ಮತ್ತೆ ಎಂತ ಮಕ್ಕಳಾಗಲಿಲ್ಲ, ಆಕೆಗೆ ಒಬ್ಬ ದಾಸಿ ಇದ್ದಾಳೆ ಆಗರಳು ಅಂತ, 55 ವರ್ಷ. ನೀನು ಆಕೆಯ ಜೊತೆ ನೀನೇನು ಮಾಡೋ, ಆಕೆಯ ಮೂಲಕ ನಾನು ಮಕ್ಕಳಾಗ್ತಾವ ಅಂತೇಳಿ ಹೇಳ್ತಾರೆ. ಅವಾಗ ಅಬ್ರಾಹ್ಮನ್ ಏನ್ ಮಾಡ್ದ, ಸಾರಳ ಮಾತು ಕೇಳಿ ಆಗರಳನ್ನು ಕೂಡಿದ. ಆಗರಳಿಗೆ ಮಕ್ಕಳಾಗ್ತವೆ. ಆಕೆಗೆ ಮಕ್ಕಳಾದ ಈಕೆಗೆ ಮತ್ತೆ ಏನಾಯ್ತು, ಈಕೆ ಗರ್ಭವತಿ ಆದ. ಅವಾಗ ಮಕ್ಕ ಸೊಟ್ಟಾಯ್ತು. ಅವಾಗ ಮಕ್ಕ ಏನಾಯ್ತು, ಮೂಗು ಮುರಿತಾ ಇದೆ. ಇನ್ನೇನು ತನಗೆ ಮತ್ತೆ ಗರ್ಭ ಆಯ್ತಲ್ಲ, ಧರಿಸಿದ್ರು. ವಾಗ್ದಾನ ದೇವರು ಮಾಡಿದ ಪ್ರಕಾರ ಅವರಿಗೆ ಇಸಾಕನನ್ನು ದೇವರು ಕೊಟ್ಟ. ಅವಾಗ ಆಗರಳನ್ನ ಏನ್ ಮಾಡ್ತಾ ಇದ್ದಾನೆ, ಹೊರಗಡೆ ಆಗ್ತಾ ಇದ್ದಾರೆ. ಆಗರಳನ್ನು ಏನ್ ಮಾಡ್ತಾ ಇದಾರೆ, ಹೊರಗಡೆ ಆಗ್ತಾ ಇದ್ದಾರೆ. ನಿಷ್ಠೂರ ಆಗ್ತಾ ಇದ್ದಾರೆ ಹೆಂಡತಿ. ಅದೇ ಹೆಂಡತಿ ಮಾತು ಕೇಳಿ ಆಗಿಂತ ಹೋಗ್ಲಾರ್ದಂಗಿದ್ರೆ ಅದೆಲ್ಲ ಘೋರವಾದಂಥ ಘೋರ ಕಾರ್ಯಗಳು ನಡೀತಾ ಇದೆ. ಆಮೇಲೆ ನಡೆದಿರ್ತಕ್ಕಂಥ ಗೋಜಾಟ, ಆಮೇಲೆ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದ್ರೆ ಬಹಳ ಭಯಂಕರವಾಗಿದೆ. ಆಗರಳಲ್ಲಿ ಹುಟ್ಟಿದಂಥ ವ್ಯಕ್ತಿನೇ ಇಸ್ಮಾಯಿಲ್. ಇಸ್ಮಾಯಿಲ್ ಸಂತಾನ ಆಗಾರದಿಂದ ಬಂದಿರತಕ್ಕಂಥ ಸಂತಾನ. ಅದು ಅಬ್ರಹಾಮನ ತಂದೆ ಒಬ್ಬ, ತಾಯಿ ಅವರಿಗೆ ಇವರಿಗೆ ಯುದ್ಧ ಪ್ರಾರಂಭ. ಆ ಇಸ್ಮಾಯಿಲ್ ಸಂತಾನ ಕಾಡುಗತ್ತೆ ಅಂತ ಇದ್ದಾನೆ ದೇವರು. ಅಂತ ಒಂದು ಜನಾಂಗ ಅದು. ತುಂಬಾ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಆದ್ರೆ ಇದೆಲ್ಲ ವಿಕೋಪಕ್ಕೆ ಹೋಗೋದಕ್ಕೆ ಕಾರಣ ಏನಂತಂದ್ರೆ, ಅಬ್ರಹಾಮನು ಹೆಂಡತಿ ಮಾತು ಕೇಳಿ ಆಕೆಯ ಸಂಗಡ ಹೋಗಿದ್ದ. ದುಃಖ ಪಡ್ತಾ ಇದ್ದಾನೆ, ಆಮೇಲೆ ಬಾಧೆ ಪಡ್ತಾ ಇದ್ದಾನೆ. ಆಮೇಲೆ ಯಾರು? ಅಬ್ರಹಾಮ. ಫಸ್ಟಿಗೆಲ್ಲ ಖುಷಿ ಇರ್ತದ್ರಿ, ಇನ್ನೊಬ್ಬರು ಸಂಗಡ ಹೋಗ್ಬೇಕಾದ್ರೆ ಖುಷಿ ಇರ್ತದ. ಹೋದ ಮೇಲೆ ಸ್ಟಾರ್ಟ್ ಆಗುತ್ತೆ ಬಾಧೆ, ಆಮೇಲೆ ಸಂಕಟ ಹೋದ ಮೇಲೆ ಪ್ರಾರಂಭ ಆಗುತ್ತೆ. ಅಬ್ರಹಾಮ ಹೆಂಡತಿ ಹೋದ ತಕ್ಷಣ ಆಗರಂತ ಹೋಗ್ಬಿಟ್ಟ, ಖುಷಿಯಿಂದ ಹೋದ. ಆಮೇಲೆ ಜೀವನದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಬಾಧೆಯನ್ನು ಅನುಭವಿಸ್ತಾ ಇದ್ದಾನೆ, ಸಂಕಟವನ್ನು ಅನುಭವಿಸ್ತಾ ಇದ್ದಾನೆ ಅಬ್ರಹಾಮ. ಅದಕ್ಕೆ ಗಂಡನು ಹೆಂಡತಿಯ ವಿಷಯದಲ್ಲಿ ಹೇಗಿರಬೇಕು ಅಂತೇಳಿ ನಾವು 6 ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಈ 6 ವಿಷಯಗಳನ್ನು ನಾವು ಮನದಟ್ಟ ಮಾಡಿಕೊಂಡು ಹೆಂಡತಿಯ ವಿಷಯದಲ್ಲಿ ಹೇಗಿರಬೇಕು, ದೇವರು ಸೂಚಿಸಿರುವಂಥ ಆಜ್ಞೆಯ ಮೇರೆಗೆ ನಾವು ನಡೆದುಕೊಳ್ಳುತ್ತಾ, ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಾ ಆ ಒಂದು ಮಹಾ ಪರಲೋಕವನ್ನು ನಾವೆಲ್ಲರೂ ಕೂಡ ಸ್ವತಂತ್ರಿಸಿಕೊಳ್ಳುವಂತ ಹೇಳುತ್ತಾ, ನಮ್ಮೆಲ್ಲ ಕುಟುಂಬಗಳು ಸಮೃದ್ಧಿಯಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಕೂಡಿದವುಗಳಾಗಿ ಇರಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರ ಕೃಪೆ ಮತ್ತು ಆತನ ಆಶೀರ್ವಾದ, ಆತನ ಶುಭವು ಯಾವಾಗಲೂ ನಮ್ಮನ್ನು ಹಿಂಬಾಲಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ವಾಕ್ಯಗಳನ್ನು ನಮಗೆ ಮುಕ್ತಾಯ ಮಾಡ್ತೇನೆ. ಈ ವಾಕ್ಯವು ನಮ್ಮ ನಿಮ್ಮ ಆತ್ಮೀಯವಾಗಿ ದೇವರು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ. ದೇವರ